ನಮಸ್ಕಾರ. ನಾನು ಮೈಸೂರಿಂದ ಸುಪ್ರೀತ್ ಮುಂದೆ ಇನ್ನೊಂದು ಬ್ರ್ಯಾಂಡ್ ನ್ಯೂ ಹೌಸ್ ಪರಿಚಯ ಮಾಡಲಿಕ್ಕೆ ಮಾಡ್ತಾ ಇರುವಂತಹ ವಿಡಿಯೋ ಇದು. ನಾನು ಇವತ್ತಿರೋದು ಮೈಸೂರು ಆಂದೋಲನ ಸರ್ಕಲ್, ಭಾಳ ಹೆಸರಾಂತ ಜಂಕ್ಷನ್ ಆಗಿರುವಂತಹ ಆಂದೋಲನ ಸರ್ಕಲ್ ಪಕ್ಕದಲ್ಲೇ ಇರುವಂತಹ ಒಂದು ಮೂಡ ಅನುಮೋದಿತ ರೆಸಿಡೆನ್ಷಿಯಲ್ ಲೇಔಟ್, ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅನುಮೋದಿತವಾಗಿರುವಂತಹ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಕಟ್ಟಿರುವಂತಹ ದಿಸ್ ಬ್ರ್ಯಾಂಡ್ ನ್ಯೂ ಹೌಸ್ 30-50. ಭಾಳಷ್ಟು ಜನ ಕೇಳ್ತಾ ಇದ್ರಿ ಸುಪ್ರೀತ್ ನೀವು 20-30, 30-40, 40-60, 50-80 ಮತ್ತು ಭಾಳಷ್ಟು ದೊಡ್ಡ ಮನೆಗಳು ವೀಡಿಯೋ ಮಾಡ್ತೀರಾ, ನಮಗೆ ಈ ಮಿಡ್ ಸೈಜ್ ರೇಂಜಲ್ಲಿ ಅಂದರೆ ಈ 30-50 ಆರ್ 40-50 ಅಥವಾ 50-50 ರೇಂಜಲ್ಲಿ ಅದರ ಮನೆಗಳಿದ್ರೆ ತೋರಿಸಿ ಅಂತ. ನೋಡಿ ಈ ಮನೆ, ದಿಸ್ ಇಸ್ ಎ ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ. ಮುಂಭಾಗಕ್ಕೆ ಇದೇನು ಇದು ನೀವು ನೋಡ್ತಾ ಇದ್ದೀರಾ, ದಿಸ್ ಈಸ್ ಆಲ್ಮೋಸ್ಟ್ 35, ಹಿಂದಿಕ್ಕೆ ಆಲ್ಮೋಸ್ಟ್ ಅರೌಂಡ್ 45, ಅಂದರೆ ದಿಸ್ ಒನ್ 1450 ಸ್ಕ್ವೇರ್ ಫೀಟ್ ಟೋಟಲ್ ಏರಿಯಾ ಇರುವಂಥದ್ದು. ಸರಿಸುಮಾರು 3 ಫ್ಲೋರ್, ಅಂದರೆ ಗ್ರೌಂಡ್, ಫಸ್ಟ್ ಆ್ಯಂಡ್ ಸೆಕೆಂಡ್. ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಮನೆ ಇದೆ, ಮೇಲ್ಗಡೆ 3 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಮನೆ. ಅಂದರೆ ಈ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ 2 ದೊಡ್ಡ ಕಾರುಗಳನ್ನ ಪಾರ್ಕ್ ಮಾಡ್ಬೋದು. ಒಳಗೆ ಒಂದು ಗ್ರೌಂಡ್ ಫ್ಲೋರ್ ಇರುವಂಥ 2 ಬೆಡ್ರೂಮು, ಮೇಲ್ಗಡೆ 3 ಬೆಡ್ರೂಮ್. ಒಂದನ್ನು ನೀವು ರೆಂಟ್ ಕಟ್ಕೊಂಡು ಇನ್ನೊಂದನ್ನು ನೀವು ವಾಸ ಇರ್ಬೋದು, ಅಥವಾ ಎಂಟೈರ್ ಪಾರ್ಟಿನೇ ಎರಡು ಪೋರ್ಷನ್ ಆಗಿ ನೀವು ರೆಂಟಕ್ಕೆ ಕೊಡಲಿಕ್ಕೆ ಯೋಗ್ಯವಾಗಿರುವಂತಹ ಬ್ರ್ಯಾಂಡ್ ನ್ಯೂ ಹೌಸ್. ಎಲ್ಲಿದೆ ಈ ಮನೆ? ಒಳಗೋಗಕ್ಕೆ ಮುಂಚೆ ಭಾಳಷ್ಟು ವಿಚಾರಗಳು ತಿಳಿಸ್ಬೇಕಾಗಿರುತ್ತೆ. ಯಾಕೆಂದರೆ ಎಲ್ಲಿದೆ ಅನ್ನೋದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಏನು ಅನುಕೂಲಗಳಿದೆ ಈ ಮನೆ ಏರಿಯಾದಲ್ಲಿ ಅಂತ ನೋಡಿ. ಮೈಸೂರು ಆಂದೋಲನ ಸರ್ಕಲ್ ಅಂದ ತಕ್ಷಣ ಒಂದು ಭಾಗದಲ್ಲಿ ಕುವೆಂಪು ನಗರ, ಒಂದು ಭಾಗದಲ್ಲಿ ದಟ್ಟಗಳಿ, ಇನ್ನೊಂದು ಭಾಗದಲ್ಲಿ ಈ ಮೂಡ ಅನುಮೋದಿತ ರೆಸಿಡೆನ್ಷಿಯಲ್. ನಾನು ಆಂದೋಲನ ಸರ್ಕಲ್ ಅಂತ ಯಾಕೆ ಹೇಳಿದೆ ಅಂತಂದರೆ, ಇಟ್ ಈಸ್ ಎ ವೆರಿ ವೆಲ್ ನೋನ್ ಆ್ಯಂಡ್ ವೆರಿ ಈಸಿ ಟು ಲೊಕೇಟ್. ನೀವು ಗೂಗಲಲ್ಲಿ ಆಂದೋಲನ ಸರ್ಕಲ್ ಅಂತ ನೀವು ಜಸ್ಟ್ ಗೂಗಲ್ ಸರ್ಚ್ ಮಾಡಿಬಿಟ್ರೆ ಈ ಲೊಕೇಶನ್ ಸಿಕ್ಬಿಡುತ್ತೆ ಮೈಸೂರಲ್ಲಿ. ಅಲ್ಲಿಂದ ಎಕ್ಸಾಕ್ಟ್ಲಿ ಒಂದು 500 ಮೀಟ್ರ್, ಅಂದರೆ ಅರ್ಧ ಕಿಲೋಮೀಟ್ರು ಇಲ್ಲ ಈ ಮನೆ ಇರೋದು. ಮೂಲಭೂತ ಸೌಕರ್ಯಗಳು, ಮನೆ ಮತ್ತು ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಬರೋಣ. ಏನಂತ, ಮನೆ ಸುತ್ತಮುತ್ತ ಏನೇನಿದೆ, ಸ್ಕೂಲ್ಗಳಿದೆಯಾ, ಕಾಲೇಜ್ ಇದೆಯಾ ಅಂತ ಭಾಳಷ್ಟು ಜನ ಕೇಳ್ತೀರಾ. ಎಲ್ಲ ವೆರಿ ವೆಲ್ ಡೆವಲಪ್ಡಾ ಲೊಕೇಶನ್ ನೋಡಿ. ಹೌದು, ಈ ಭಾಗ ಏನಿದೆ ಇದು ಬಹಳ ಹಳೆ ಏರಿಯಾ, ಇವತ್ತು ಮಾಡಿರೋ ಅಂಥದ್ದಲ್ಲ. ರಾಮಕೃಷ್ಣ ನಗರ ಇರ್ಬೋದು, ದಟ್ಟಗಳಿ ಇವತ್ತು ಫಾರಮ್ ಮಾಡಿ ಇವತ್ತು ಮನೆಗಳು ಕಟ್ಟರೆ ಸರಿಸುಮಾರು 25-35 ವರ್ಷ ಹಳೆಯ ಲೇಔಟು. ಅದರ ಮಧ್ಯದಲ್ಲಿರುವಂತಹ ದಿಸ್ ಇಸ್ ಎ ಮೂಡ ಅಪ್ರೂವ್ಡ್ ಲೇಔಟು. ಮೂಲಭೂತ ಸೌಕರ್ಯಗಳು ಈ ಲೇಔಟಲ್ಲಿ ಎಲ್ಲ ಇದೆ. ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆ ಈ ಲೇಔಟ್ಗೆ ಈಗಾಗಲೇ ಬೋರ್ವೆಲ್ ವಾಟರ್ ಸಪ್ಲೈ ಇದೆ. ವಾಟರ್ ಈಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್ ಇನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ. ಸ್ವಲ್ಪ ದಿವಸದಲ್ಲಿ ಕಾರ್ಪೊರೇಷನ್ ವಾಟರ್ ಸಪ್ಲೈ ಸಹ, ನೀರಿನ ಸಪ್ಲೈ ಸಹ ಈ ಮೇಲೆ ಬರುತ್ತೆ. ಇದಕ್ಕೆ ಮೂಡ ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ಈ ಮನೆಗೆ ಮೂಡ ಖಾತಾ, ಮೂಡ ಕಂದಾಯ ಮತ್ತು ಮೂಡಾದಿಂದನೇ ಪ್ಲ್ಯಾನ್ ಅಪ್ರೂವಲ್ ಸಹ ಇರುವಂಥದ್ದು. ಸ್ಕೂಲ್ಸು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು, ಹೆಸರಾಂತ ವಿದ್ಯಾಸಂಸ್ಥೆಗಳು, ಹೆಸರಾಂತ ಹಾಸ್ಪಿಟ್ಲ್ಗಳು ಎಲ್ಲವೂ ಸರಿಸುಮಾರು ನಿಮಗೆ ಅರ್ಧ ಕಿಲೋಮೀಟ್ರ್ ಒಳಗೆ ಎಲ್ಲವೂ ಸಿಗುತ್ತೆ. ರಿಂಗ್ ರೋಡ್ ಆಕ್ಸೆಸಿಬಿಲಿಟಿ ವಿಚಾರಕ್ಕೆ ಬಂದಾಗ ನೋಡಿ, ಮೈಸೂರು ಅವತ್ತಿನ ದಿವಸದಲ್ಲಿ ಕೊಲಂಬಿಯಾ ಏಷ್ಯಾ ಅನ್ನೋರು, ಬೆಂಗಳೂರಿಂದ ಬರ್ತಾ ಇರೋರು ಕೊಲಂಬಿಯಾ ಏಷ್ಯಾ ಹಾಸ್ಪಿಟ್ಲ್ ಅನ್ನೋರು, ಇವತ್ತು ಅದು ಮಣಿಪಾಲ್ ಹಾಸ್ಪಿಟ್ಲ್ ಆಗಿ ಕನ್ವರ್ಟ್ ಆಗಿದೆ. ಅಲ್ಲಿಂದ ಬಲಭಾಗಕ್ಕೆ ತಿರುಗಿ ಸರಿಸುಮಾರು ನೀವು 2.5-3 ಕಿಲೋಮೀಟ್ರ್ ಬಂದಾಗ ಎಡಭಾಗದಲ್ಲೇ ಬರುವಂತಹ ಈ ಮೂಡ ಅನುಮೋದಿತ ದಟ್ಟಗಳ್ಳಿಗೆ ಹೋಗೋಕ್ಕಿಂತ ಮುಂಚೆ ಇರೋದಿದು. ನೀವು ದಟ್ಟಗಳ್ಳಿ ಎಂಟ್ರ್ ಆಗೋಂಗಿಲ್ಲ, ರಾಮಕೃಷ್ಣ ನಗರ ಕಡೆ ಹೋಗಿಲ್ಲ, ಅದಕ್ಕಿಂತ ಮುಂಚೆ ಇರುವಂತಹ ದಿಸ್ ಲೇಔಟಲ್ಲಿ, ಈ ಲೇಔಟಲ್ಲಿ ದಿಸ್ ಹೌಸ್ ಈಸ್ ಫಾರ್ ಸೇಲ್. ಸರಿಸುಮಾರು 16 ಪಿಲ್ಲರ್ಗಳು, ಆಯಿತಾ, ರೆಡ್ ಬ್ರಿಕ್ಸು, ಬೆಸ್ಟ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ ನೋಡಿ, ಭಾಳಷ್ಟು ಜನ ನನ್ನ ಫೋನ್ ಮಾಡಿದಾಗ ಅಥವಾ ನಾನು ಇಂಟ್ರಾಕ್ಷನ್ ಮಾಡಿದಾಗ ಅಥವಾ ಕ್ಲೈಂಟ್ಗಳನ್ನ ಕೇಳಿದಾಗ, ಸುಪ್ರೀತ್ ನನಗೆ ಓನರು ಸ್ವಂತಕ್ಕೆ ಕಟ್ಟಿರ್ತಾರಲ್ಲ ಮನೆ, ಆ ಥರ ಮನೆ ಬೇಕು, ಕಟ್ಟು ಮಾರುವ ಉದ್ದೇಶದಿಂದ ಕಟ್ಟಿರುವಂತಹ ಮನೆ ನಮಗೆ ಬೇಡ ಅನ್ನೋ ಥರ ಭಾಳಷ್ಟು ಜನ ಹೇಳ್ತೀರಿ. ನೋಡಿ, ಅದಕ್ಕೋಸ್ಕರನೇ ದಿಸ್ ಹೌಸ್ ಏನು ಇದನ್ನು ಕಟ್ಟಿರುವಂತಹ ಮಾಲೀಕರು ಏನಿದ್ದಾರೆ, ಇವರು ಮಾರುವ ಉದ್ದೇಶದಿಂದ ಕಟ್ಟಿರುವಂಥದ್ದಲ್ಲ, ತಮಗಾಗಿ ತಮ್ಮ ಓನ್ ಯೂಸ್ಗಾಗಿ ಅಥವಾ ಅವರ ಅನುಕೂಲ ತಕ್ಕಂತೆ ಕಟ್ಟಿರುವಂತಹ ಮನೆ. ಸೊ ಎಲ್ಲೂ ಸಹ ಯಾಕೆ ವಿಚಾರ ಹೇಳಿದೆ ಅಂದರೆ, ಎಲ್ಲೂ ಸಹ ಮೆಟೀರಿಯಲ್ ಆಗಲಿ, ಕ್ವಾಲಿಟಿ ಆಗಲಿ, ಕ್ವಾಂಟಿಟಿ ಆಗಲಿ ಅಥವಾ ಪ್ಲ್ಯಾನಿಂಗಲ್ಲಾಗಲಿ ಎಲ್ಲೂ ಸಹ ಯಾವುದೇ ಥರ ತೊಂದರೆ ಇಲ್ದಂಗೆ, ಯಾವುದೇ ಥರ ಅನಾನುಕೂಲಗಳಾಗದೇ ಇರುವ ಹಾಗೆ ಕಟ್ಟಿರುವಂತಹ ಹೊಸ ಮನೆ. ಇನ್ನೊಂದು ವಿಚಾರ, ನನಗೆ ಭಾಳಷ್ಟು ಜನ ಕೇಳ್ತೀರಿ, ಒಂದು ಮನೆ ಪಕ್ಕ ಒಂದು ಪಾರ್ಕ್ ಇದ್ದರೆ ಭಾಳಷ್ಟು ಚೆನ್ನಾಗಿರುತ್ತೆ, ಮನೆ ಪಕ್ಕ ಒಂದು ಗಾರ್ಡನ್ ಇರಬೇಕು, ನಮಗೆ ಆ ಥರ ಮನೆಗಳು ನಮಗೆ ಭಾಳ ಇಷ್ಟ, ಯಾವ್ದಾರ ಇದ್ದರೆ ತೋರಿಸಿ ಅಂತ. ನೋಡಿ, ಇದೇನು ನಾನು ಈಸ್ಟ್ ಫೇಸಿಂಗ್ ಸೈಟ್ ಅಂತ ಹೇಳ್ತಾ ಇದ್ದೀನಿ, ಈಸ್ಟ್ ಫೇಸಿಂಗ್ ಮನೆ ಏನಿದೆ ಅಂತ ಹೇಳ್ತಾ ಇದ್ದೀನಿ. ನೀವು ಇಲ್ಲಿ ಏನು ನೋಡ್ತಾ ಇರೋದು ಗೇಟ್ ಥರ ಇದೆ, ಇಲ್ಲೊಂದು ಪಾತ್ವೇ ಸಹ ಇದೆ, ತೋರಿಸ್ತಾರೆ ಇವಾಗ ನೋಡಿ. ಇಲ್ಲೊಂದು ಗೇಟು,
ಗೇಟ್ ಪಕ್ಕದಲ್ಲಿ ಪಾರ್ಕು. ಇದೆಲ್ಲ ಏನು ಅಂತ ಕೇಳ್ಬೋದು. ಮನೆ ಈಗ ಕಂಪ್ಲೀಟ್ ಆಗಿರೋ ಸ್ವಲ್ಪ ಏನು ಮಿಕ್ಕಿರೋ ಮೆಟೀರಿಯಲ್ಗಳಿದೆ ಅದನ್ನೆಲ್ಲ ಇಲ್ಲೇ ಇಟ್ಟಿದ್ದಾರೆ ನೋಡಿ. ದಿಸ್ ಇಸ್ ದ ಪಾರ್ಕ್, ಓಕೆನಾ. ಇದ್ರ ಮಧ್ಯದಲ್ಲಿರುವಂತಹ ಪಾತ್ವೆ, ಅಂದರೆ ಈ ಪಾರ್ಕ್ಗೂ ಈ ಮನೆಗೂ ಮಧ್ಯದಲ್ಲಿರುವಂಥ ಪಾತ್ವೆ ನೀವು ನೋಡ್ಬೋದು. ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ದು ಏನು ಸ್ಟ್ರಿಪ್ ಥರ ಮಾಡಿದ್ದಾರೆ. ದಿಸ್ ದ ಪಾತ್ವೆ, ಓಡಾಡ್ಲಿಕ್ಕೆ ಮಾಡಿರುವಂತಹ ಜಾಗ ಇದು. ದೊಡ್ಡ ಕಾರ್ಗಳು ಹೋಗೋಕ್ಕಾಗಲ್ಲ, ಚಿಕ್ಕ ಕಾರ್ಗಳು ಆರಾಮಾಗಿ ಪಾಸ್ ಆಗ್ಬೋದು. ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ, ಇದು ಪಾರ್ಕ್ ಇರೋದ್ರಿಂದ ಇನ್ನು ಮುಂದಕ್ಕೆ ಯಾವತ್ತೂ ಲೈಫ್ ಟೈಮಲ್ಲಿ ಇಲ್ಲಿ ಬಿಲ್ಡಿಂಗ್ ಬರಲ್ಲ. ಸೊ ಈ ಪಾರ್ಟ್ ಆಫ್ ದಿ ಹೌಸ್ ಏನಿದೆ, ಏನು ತೋರಿಸ್ತಾರೆ ನೋಡಿ, ದಿಸ್ ಪಾರ್ಟ್ ಆಫ್ ದಿ ಹೌಸ್ ಏನು ನಿಮ್ಗೆ ಎಲಿವೇಶನ್ ಕಾಣ್ತಾ ಇದೆ, ಇಲ್ಲಿ ಯಾವತ್ತೂ ನಿಮಗೆ ಗಾಳಿ ಮತ್ತು ಬೆಳಕಿಗೆ ಪೂರ್ಣ ಪ್ರಮಾಣದಲ್ಲಿ ಅವಕಾಶ ಇರುತ್ತೆ. ಗಾಳಿ ಮತ್ತು ಬೆಳಕು ಎಲ್ಲ ಕಡೆಯಿಂದ ನಿಮಗೆ ಇಲ್ಲಿ ಬರುತ್ತೆ. ಸೊ ದಿಸ್ ದ ಪಾರ್ಕ್ ವ್ಯೂ ಇರುತ್ತೆ ನಿಮಗೆ, ಅಲ್ಲೂ ಸಹ ನೋಡ್ಬೋದು. ಅದಾದಮೇಲೂ ಸಹ ಮನೆಗಳಿಲ್ಲ, ಅಲ್ಲೂ ಸಹ ಪಾರ್ಕೇ ಇರೋದು. ತೋರಿಸ್ತಾ ಇದ್ದಾರೆ ನೋಡಿ, ಒಂದು ಹೆಂಚು ಹಾಕಿರೋ ಥರದ್ದು ಇರುತ್ತಲ್ಲಿ. ಆ ಹೆಂಚು ಅಷ್ಟೇ, ಅದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿರೋದು, ಹೆಂಚು ಕೆಳಗೆ ಹಾಕಿರೋದು, ಅಲ್ಲ ಬೆಂಚ್ಗಳಿದೆ, ಅದು ಅಷ್ಟೇ ಪಾರ್ಕೆ. ಸೊ ಇದು ಪಾರ್ಕು, ಅದ್ರ ಪಕ್ಕದಲ್ಲೂ ಪಾರ್ಕು, ಸೊ ಅದ್ರ ಪಕ್ಕದಲ್ಲೂ ಪಾರ್ಕು, ಭಾಳ ದೊಡ್ಡ ಪಾರ್ಕ್ ಇದು. ಇವಾಗ ತೋರಿಸ್ತಾರೆ ನೋಡಿ, ಭಾಳಷ್ಟು ದೊಡ್ಡ ಪಾರ್ಕ್ ಇದೆ ಮನೆ ಪಕ್ಕದಲ್ಲಿ. ಸೊ ಯಾವತ್ತೂ ಇಲ್ಲಿ ಗಾಳಿ ಮತ್ತು ಬೆಳಕಿಗೆ ನಿಮ್ಗೆ ಯಾವತ್ತೂ ಪ್ರಾಬ್ಲಮ್ ಆಗಲ್ಲ. ದಿಸ್ ಇಸ್ ಆಲ್ವೇಸ್ ಬಿ ಅ ಪರ್ಸ್ನಲ್ ಸ್ಪೇಸ್. ನೀವು ಇಲ್ಲೂ ಸಹ ಕಾರ್ ನಿಲ್ಲಿಸ್ಕೋಬೋದು. ಒಂದು 4 ಟೂ ವೀಲರ್ ಇದ್ದರೆ ಇಲ್ಲೂ ಸಹ ಟೂ ವೀಲರ್ಗಳನ್ನ ನಿಲ್ಲಿಸ್ಕೋಬಹುದು. ಇಲ್ಲಿ ಮುಂದೆನೂ ನೋಡಿ ಪಾತ್ವೆ ಹೇಗಿದೆ ಅಂತ, ಅಲ್ಲೂ ಇದೆ ಅದೇ ಪಾತ್ವೆ ಕಂಟಿನ್ಯೂ ಆಗುತ್ತೆ. ಇದು ಕಾರ್ನರ್ ಪ್ರಾಪರ್ಟಿ. ಸೊ ಈಗ ಮನೆ ಒಳಗೆ ಹೋಗೋಣ. ಮನೆ ಒಳಗೆ ಯಾವ ಥರ ಕಟ್ಟಿದ್ದಾರೆ, ಹೇಗೆ ಕಟ್ಟಿದ್ದಾರೆ, ಏನೇನು ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ, ಎಷ್ಟು ಚದರ ಇದೆ. ಸರಿಸುಮಾರು ಇದು 36ರಿಂದ 38 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಮನೆ ಒಳಗೆ ಹೋಗೋಣ, ನೋಡೋಣ. ಕೀ ಡಿಸ್ಟೆನ್ಸಸ್ ಕೇಳ್ತೀರಿ, ಎಷ್ಟು ದೂರ ಆಗುತ್ತೆ ಮೈಸೂರು ಸಿಟಿ ಸೆಂಟ್ರಿಂದ ಅಂತ. ಮೈಸೂರು ಮಧ್ಯಭಾಗ, ನಾವು ಮೈಸೂರು ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ದೇವರಾಜ ರೋಡ್ ರಸ್ತೆ, ಸಯ್ಯಾಜಿರಾವ್ ರೋಡು, ಮನ್ನಾಸ್ ಮಾರ್ಕೆಟು, ಹಾರ್ಟ್ ಆಫ್ ದ ಸಿಟಿ ಆರ್ ವಾಟ್ ವಿ ಕಾಲ್ ಮೇಜರ್ ಆ್ಯಕ್ಟಿವಿಟಿ ಇರುವಂತಹ ಸಿಟಿ ಅಂತ ನಾವೇನು ಹೇಳ್ತೀವಿ, ಅಲ್ಲಿಂದ ಈ ಲೊಕೇಶನ್, ದಿಸ್ ಪರ್ಟಿಕ್ಯುಲರ್ ಲೊಕೇಶನ್ ಎಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿಗೆ ಎಕ್ಸಾಕ್ಟ್ಲಿ ಇಟ್ಸ್ ಅಬೌಟ್ 5.5 to 6 ಕಿಲೋಮೀಟರ್ಸ್, 6 ಕಿಲೋಮೀಟರ್ ಒಳಗೆ ಇರುತ್ತೆ. ರಿಂಗ್ ರೋಡ್ ಒಳಗೆ ಬೇಕು ನಮಗೆ ಮನೆ. ನಾವು ರಿಂಗ್ ರೋಡ್ ಆಚೆ ಹೋಗೋಂಗೆ ಬಾರ್ದು ಅನ್ನೋರು ಭಾಳಷ್ಟು ಜನ ಇರ್ತೀರಿ. ಸೊ ರಿಂಗ್ ರೋಡ್ ಒಳಗೆ ಇರುವಂತಹ ಹೊಸ ಮನೆ, ವೆರಿ ಬ್ಯೂಟಿಫುಲಿ ಬಿಲ್ಟ್, ವೆರಿ ಬ್ಯೂಟಿಫುಲಿ ಎಕ್ಸಿಕ್ಯೂಟೆಡ್, ಬೆಸ್ಟ್ ಆಫ್ ದ ಬೆಸ್ಟ್ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಬನ್ನಿ, ಪಾರ್ಕ್ ಇದೆ ಮುಂಭಾಗದಲ್ಲಿ, ಈಸ್ಟ್ ಫೇಸಿಂಗು, ಭಾಳ ಚೆನ್ನಾಗಿದೆ ಮನೆ. ಒಳಗೆ ಹೋಗಿ ನೋಡೋಣ ಯಾವ ಥರ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ವಾಟ್ ಆರ್ ದ ಮೆಟೀರಿಯಲ್ಸ್ ದೇ ಹ್ಯಾವ್ ಯೂಸ್, ಹೌ ಗುಡ್ ಈಸ್ ಇಟ್ ಫಾರ್ ಲಿವಿಂಗ್. ಅಂದರೆ ಯಾವುದೇ ಮನೆ ಕಟ್ಟಿದ್ರೂ ಯೂಸರ್ ಫ್ರೆಂಡ್ಲಿ ಅನ್ನೋದೊಂದು ವರ್ಡನ್ನ ಭಾಳಷ್ಟು ನಾವು ಕೇಳ್ತೀವಿ. ಹೌ ಯೂಸರ್ ಫ್ರೆಂಡ್ಲಿ ಇಟ್ ಈಸ್ ಅಂತ. ದಿಸ್ ಇಸ್ ದ ಪಾರ್ಕಿಂಗ್ ಏರಿಯಾ. 2 ಕಾರ್ಗಳನ್ನ ಪಾರ್ಕ್ ಮಾಡ್ಬೋದು ನೋಡಿ. ಇಲ್ಲೊಂದು ಕಾರ್ನ ನೀವು ಪಾರ್ಕ್ ಮಾಡ್ಬೋದು, ಇಲ್ಲೇನು ಈ ಥರ ಮಾರ್ಕಿಂಗ್ ಮಾಡಿದರೆ ಇಲ್ಲೂ ಒಂದು ಕಾರ್ ಪಾರ್ಕ್ ಮಾಡೋದು, ಮತ್ತು ಇಲ್ಲೂ ಒಂದು ಕಾರ್ನ ನಾವು ಈಸಿಲಿ ಒಳಗೆ ಪಾರ್ಕಿಂಗ್ ಮಾಡಬಹುದು. ಸಂಪು ಸರಿಸುಮಾರು 8ರಿಂದ 10,000 ಲೀಟ್ರ್ ಸಂಪ್ ಇಟ್ಟಿದ್ದಾರೆ. ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ವಾಸ್ತವವಾಗಿ ಇಲ್ಲೇ ಬರಬೇಕು. ಸೊ ಇಲ್ಲೇ ಸಂಪ್ ಸಹ ಇಟ್ಟಿದ್ದಾರೆ. ಬನ್ನಿ, ಈಗ ಗ್ರೌಂಡ್ ಫ್ಲೋರ್ ಇರುವಂತಹ 2 ಬೆಡ್ರೂಮ್ ಮನೆಯ ಒಳಗೆ ಹೋಗೋಣ, ನೋಡೋಣ ಹೇಗಿದೆ ಅಂತ. ಇದೆಲ್ಲ ಟೈಲ್ಸ್ಗಳು ಹಾಕಿದ್ದಾರೆ, ಇದು ಅಷ್ಟೇ, ಇದೆಲ್ಲ ಹೈ ಕ್ವಾಲಿಟಿ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಎಂಟೈರ್ ಮನೆ, ನಾನು ಈ ವಿಡಿಯೋ ಮನೆಯ ಒಳಗೆ ಹೋಗೋಕ್ಕೆ ಮುಂಚೆ ಇನ್ನೊಮ್ಮೆ ಹೇಳಲ್ಲ, ಯಾಕೆಂದರೆ ಎಂಟೈರ್ ಮನೆಯಲ್ಲಿ ಡೋರ್ಸು, ವಿಂಡೋಸು, ಫ್ರೇಮ್ಸು, ಶಟರ್ಗಳು ಅಂದರೆ ವಿಂಡೋ ಶಟರ್ಸು ಇವೆಲ್ಲವೂ ಫಸ್ಟ್ ಆ್ಯಂಡ್ ದಿ ಬೆಸ್ಟ್ ಕ್ವಾಲಿಟಿ ಟೀಕುಡ್ ಹಾಕಿ ಮಾಡಿರುವಂಥದ್ದು. ಈ ಡೋರು ಅಷ್ಟೇ, ಮೇಲ್ಗಡೆ ಡೋರ್ಗಳೆಲ್ಲವೂ ಅಷ್ಟೇ. ಬನ್ನಿ ಒಳಗೆ ಹೋಗಿ ನೋಡೋಣ ಹೇಗಿದೆ ಅಂತ. ಸೊ ಒಂದು ಎಂಟ್ರಾದ ತಕ್ಷಣ ಇಲ್ಲೊಂದು ಶೂ ರ್ಯಾಕ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಡೋರ್ ತೋರಿಸ್ತಾರೆ ನೋಡಿ, ಫುಲ್ ಟೀಕ್ ಡೋರ್, ಇದು ಟೀಕ್ ಡೋರು ಮತ್ತು ಟೀಕ್ ಫ್ರೇಮು. ಇದು 2 ಬೆಡ್ರೂಮ್ ಮನೆ. ಶೂ ರ್ಯಾಕ್ ಇದೆ, ಇದು ಹಾಲ್, ಇದು TV ಕ್ಯಾಬಿನೆಟ್ ಮಾಡಿದ್ದಾರೆ. ಈಗಾಗಲೇ DTH ಕೇಬಲ್ ಹಾಕಿದ್ದಾರೆ, ವಿಂಡೋ ಪ್ಲೇಸ್ಮೆಂಟ್ ಮಾಡಿದ್ದಾರೆ, ಕ್ರಾಸ್ ವೆಂಟಿಲೇಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತೊಂದರೆ ಏನೂ ಇಲ್ಲ. ನೋಡಿ, ಈ ವಿಡಿಯೋ ನೋಡ್ಬೇಕಾದ್ರೆ ನೀವು ನೋಡ್ಬೋದು ಮನೆಯ ಒಳಗೆ ಏನು ಲೈಟಿಂಗ್ ಕೊಟ್ಟಿದ್ದಾರೆ ಅಂದರೆ, ಈ ಮನೆಯ ಕಟ್ಟಿರುವಂಥ ಮಾಲೀಕರು ಆ ಲೈಟಿಂಗ್ನ ಯೂಸ್ ಮಾಡಿ ಮಾತ್ರ ಮಾಡ್ತಾ ಇರುವಂತಹ ವಿಡಿಯೋ. ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳಿಲ್ಲ. ಫುಲ್ ಸೈಜು ನೋಡಿ, 1 2 3 4 5 6 7 ಡೋರ್ಸ್ ಇರುವಂತಹ ಮಾಡ್ಯುಲರ್ ಕಿಚನು, ಸ್ಟ್ರೈಟ್ ಆಗಿರುವಂಥ ಮಾಡ್ಯುಲರ್ ಕಿಚನ್ನು. ನಾನು ಒಳಗೆ ಮೇಲೆ ಹೋಗ್ಬೇಕಾದ್ರೆ ತೋರಿಸ್ತೀನಿ ಗ್ಯಾಸ್ ಪಾಯಿಂಟ್ನ. ಇಲ್ಲಿ ಗ್ಯಾಸ್ ಪಾಯಿಂಟ್ ಇಲ್ಲಿದೆ ಅಂತ ಆಚೆ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಸೊ ದಿಸ್ ಇಸ್ ದ ಈಸ್ಟ್ ಫೇಸಿಂಗ್. ಸೊ ಇಲ್ಲೇ ನೀವು ನಿಮ್ಮ ಗ್ಯಾಸ್ನ ಅಂದರೆ ಬರ್ನರ್ ಇಟ್ಕೋಬೋದು, ಮತ್ತು ಚಿಮ್ನಿಗೆ ಆಪ್ಷನ್ ಮಾಡಿದ್ದಾರೆ. ಇಲ್ಲಿ ವಾಟರ್ ಪಾಯಿಂಟ್ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟು ವಾಷಿಂಗ್ ಮಿಷಿನ್ಗಿದು ನೋಡಿ. ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ, ವಾಟರ್ ಎಂಟ್ರಿ ಮತ್ತು ವಾಟರ್ ಎಕ್ಸಿಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ, ಗ್ರನೈಟ್ ಟಾಪ್ ಹಾಕಿದ್ದಾರೆ, ಅಲ್ಲೇ ಸಿಂಕ್ ಇದೆ.
ವಾಟರ್ ಪ್ಯೂರಿಫೈಯರ್ಗೆ ಇಲ್ಲಿ ಅವಕಾಶ ಮಾಡಿದ್ದಾರೆ. ಕಿಟಕಿಗಳು ಅಷ್ಟೇ ವೆಂಟಿಲೇಷನ್ಗೆ ಇಲ್ಲೇ ಕೊಟ್ಟರೆ ಯಾಕಡೆ ಕ್ರಾಸ್ ವೆಂಟಿಲೇಷನ್ ಎಲ್ಲೂ ತೊಂದರೆ ಆಗದಿರುವಾಗೆ ನೋಡ್ಕೊಂಡಿದ್ದಾರೆ. ಇದು ನಾನು ಎಂಟ್ರಾಗಿದ್ದು ನೋಡಿ, ಇದೊಂದು ಪೂಜಾ ರೂಮ್ ಮಾಡಿದ್ದಾರೆ ಇಲ್ಲಿ. ಸೊ ದಿಸ್ ಇಸ್ ಓಪನ್ ಆಗ್ತಿಲ್ಲ, ಅದಿರಲಿ. ಪೂಜಾ ರೂಮ್ ಇದು. ಇದು ಹಾಲ್ ಅವ್ರದ್ದು ಲಿವಿಂಗ್ ಸ್ಪೇಸ್. 2 ರೂಮ್ಗಳಿದೆ. ಇಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ. ಇದಕ್ಕೆ ಈ ರೂಮ್ ಏನು ತೋರಿಸ್ತಾರೆ ಈಗ, ಇದಕ್ಕೆ ಮಾತ್ರ ಅಟ್ಯಾಚ್ ಬಾತ್ರೂಮ್ ಇಲ್ಲ, ನೀವು ನೋಡ್ಬೋದು. ಇದಕ್ಕೆ ಮಾತ್ರ ಅಟ್ಯಾಚ್ ಬಾತ್ರೂಮ್ಗಳನ್ನ ಕೊಟ್ಟಿಲ್ಲ. ವಾರ್ಡ್ರೋಬ್ ಇದೆ, ಮತ್ತು ಒಂದು ಸ್ಟಡಿ ಏರಿಯಾ ಮಾಡಿದ್ದಾರೆ. ಕಾಮನ್ ವಾಶ್ರೂಮು ತೋರಿಸ್ತಾರೆ ನೋಡಿ. ಇದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ, ವೆಂಟಿಲೇಟರ್ಸ್ ಇದೆ, ಕಿಟಕಿಗಳು ಕೊಟ್ಟಿದ್ದಾರೆ. ಅಪ್ ಟಿಲ್ ದ ಟೆರೆಸ್ ತನಕನೂ ಟೈಲ್ಸ್ಗಳನ್ನ ಹಾಕಿದ್ದಾರೆ. ವಾಟರ್ ಹೀಟರ್ ಅವಕಾಶ ಮಾಡಿದ್ದಾರೆ. ನೀವೇನು ತಿರ್ಗಾ ಡ್ರಿಲ್ ಎಲ್ಲ ಮಾಡಬೇಕಾಗಿಲ್ಲ. ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಈ ಹಾಲ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಈ ಪೋರ್ಷನ್ ಯಾವ ಥರ ಡಿಸೈನ್ ಮಾಡ್ಕೊಂಡಿದ್ದಾರೆ ಇವರು ಅಂತಂದರೆ, ಅಕಸ್ಮಾತಾಗಿ ನೀವು ಬರೀ 1 BHK ಮಾತ್ರ ಬೇಕು ಅಂತಂದರೆ ಈ ರೂಮ್ನ ರೆಂಟಿಗೆ ಕೊಡ್ಕೋಬೋದು ತೊಗೊಂಡ್ಮೇಲೆ. ಅದಕ್ಕೆ ಇಲ್ಲೊಂದು ಡೋರ್ ಸಹ ಕೊಟ್ಟಿದ್ದಾರೆ. ಈ ಡೋರಿಂದ ಮೇನ್ ಡೋರ್ ಪಕ್ಕಕ್ಕೆ ಎಂಟ್ರಿ ಇದೆ. ಇದೀಗೆ ಇಲ್ಲಿಂದ ಎಂಟ್ರಿ ಇದೆ. ಸೊ ಅಲ್ಲಿಂದನೂ ಬಂದರೆ ಇದೊಂದು ಪೋರ್ಷನ್ನ ರೆಂಟಿಗೆ ಕೊಟ್ಕೋಬೋದು ನೀವು. ಸೊ ಇದೊಂದು 1 BHK ಆಗುತ್ತೆ, ಇಲ್ಲಾಂದರೆ 2 BHKನ ನೀವು ಇಲ್ಲಿ ರೆಂಟಿಗೆ ಕೊಟ್ಕೋಬೋದು. ಬನ್ನಿ, ಈಗ ಇದು 2 ಬೆಡ್ರೂಮ್ ಮನೆ ಆಯಿತು. ನೀವು ನೋಡಿದ್ರಿ, ಇದೊಂದು ಪಾರ್ಟೇಷನ್ ತೋರಿಸಿರಲಿಲ್ಲ. ಇದು ಕಿಚನ್ ಏರಿಯಾಗೂ, ಡೈನಿಂಗ್ ಏರಿಯಾಗೂ ಮತ್ತು ಹಾಲ್ಗೂ ಪಾರ್ಟೇಷನ್ ಥರ ಮಾಡಿದ್ದಾರೆ. ದಿಸ್ ಅ ಸಿಂಪಲ್ 2 ಬೆಡ್ರೂಮ್ ಮನೆ. ಸರಿ, ಸುಮಾರು ಈ ಮನೆ ಈ ಏರಿಯಾದಲ್ಲಿ 12,000ರಿಂದ 15,000 ರೂಪಾಯಿ ಪರ್ ಮಂತ್ ರೆಂಟ್ ಈಲ್ಡಿಂಗ್. ಈ ಬರೀ ಇದೊಂದು ಪೋರ್ಷನ್ ನೀವು ರೆಂಟ್ ಕೊಡ್ತೀರ ಅಂದರೆ 14,000ರಿಂದ 15,000 ರೂಪಾಯಿ ಬರುತ್ತೆ. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಏನೇನು ಮಾಡಿದ್ದಾರೆ ಫಸ್ಟ್ ಫ್ಲೋರಲ್ಲಿ, ಹೇಗಿದೆ ಫಸ್ಟ್ ಫ್ಲೋರ್ ಅಂತ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಬನ್ನಿ. ನಾನು ಆಗಲೇ ಹೇಳಿದಂತೆ ನೋಡಿ, EV ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಮುಂಬರೋಸ್ಗಳಾಗಲೇ ಭಾಳಷ್ಟು ಬಂದ್ಬಿಟ್ಟಿದೆ. 2 ಪಾಯಿಂಟ್ ಕೊಟ್ಟಿದ್ದಾರೆ. 2 ಕಾರ್ನ ಚಾರ್ಜ್ ಅಥವಾ 2 ಬೈಕನ್ನು ಚಾರ್ಜ್ಗೆ ಹಾಕೋಬೋದು. ಸೊ ಎಲೆಕ್ಟ್ರಿಕಲ್ ಪಾಯಿಂಟ್ಗಳನ್ನ ಕೊಟ್ಟಿರೋದೆ ಅದಕ್ಕೋಸ್ಕರ, EV ಎಲೆಕ್ಟ್ರಿಕಲ್ ವೆಹಿಕಲ್ನ ಚಾರ್ಜ್ಗೆ ಹಾಕಲಿಕ್ಕೆ. ನಾನು ಆಗಲೇ ಹೇಳಿದ್ದೆ ಸಿಲಿಂಡರ್ ಪಾಯಿಂಟ್ ತೋರಿಸ್ತೀನಿ ಆಚೆ ಹೋದಾಗ ಅಂತ. ನೋಡಿ, 2 ಮನೆ ಅಂದರೆ ಗ್ರೌಂಡ್ ಫ್ಲೋರಲ್ಲಿರುವಂಥ 1 ಮನೆ, ಮೇಲ್ಗಡೆ 1 ಮನೆ. 2 ಮನೆಗೂ ಗ್ಯಾಸ್ದು ಕನೆಕ್ಷನ್ಗೆ ಪಾಯಿಂಟ್ನ ಇಲ್ಲಿಂದನೇ ಕೊಟ್ಟಿದ್ದಾರೆ. ಗ್ಯಾಸ್ನ ಮನೆ ಒಳಗೆ ತರುವ ಇದು ಅವಕಾಶನೇ ಬೇಡ, ಮಾಡೇ ಇಲ್ಲ. ನೀವು ಆಚೆನೇ ಇಟ್ಕೊಂಡು ಇದಕ್ಕೆ ಲಾಕ್ ಹಾಕ್ಕೊಳ್ಳಿ. ಸೊ ಗ್ಯಾಸು ಒಳಗೆ ಕನೆಕ್ಟಿವಿಟಿ ಇದೆ. ಇದಕ್ಕೆ ಅಂದರೆ ಈ ಪೋರ್ಷನ್ಗೆ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಆ್ಯಂಟಿ ಸ್ಕಿಡ್ ಗ್ರನೈಟ್ ಹಾಕಿದ್ದಾರೆ. ಈ ಕಡೆ SS ರೇಲಿಂಗ್ಗಳನ್ನ ಕೊಟ್ಟಿದ್ದಾರೆ. ಮತ್ತು ಎಂಟೈರ್ ಈ ಮನೆ ಈ ಪೋರ್ಷನ್ ಏನಿದೆ, ಈ ಕಡೆ ಗ್ಲಾಸ್ ಇದೆ, ಈ ಕಡೆ SS ರೇಲಿಂಗ್ಸ್ ಇದೆ. ನೀವು ಇನ್ನೊಮ್ಮೆ ನೋಡ್ಬೋದು, ಬಹಳ ವಿಶಾಲವಾಗಿರುವಂತಹ ದಿಸ್ ಇಸ್ ದಿ ಫ್ರಂಟ್ ಏರಿಯಾ ಆಫ್ ದ ಹೌಸ್. ನೋಡಿ, ಪಾರ್ಕ್ ನಾನು ಆಗಲೇ ತೋರಿಸ್ತಾ ಇದ್ದೆ ನಿಮಗೆ. ಪಾರ್ಕ್ ನೋಡಿ, ಪಾರ್ಕ್ ಇದೆ, ಅದ್ರ ಪಕ್ಕನೂ ಒಂದು ಪಾರ್ಕ್ ಇದೆ ಅಂತ. ನೋಡಿ ಎಷ್ಟು ವಿಶಾಲವಾಗಿರುವಂತಹ ಪಾರ್ಕ್ ಇದು. ಬ್ಯೂಟಿಫುಲ್ ಪಾರ್ಕ್. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮುಂಬರುವ ದಿವಸಗಳಲ್ಲಿ ಯಾವತ್ತೂ ನಿಮಗೆ ಫಾರ್ ಎವರ್ ಬಿಲ್ಡಿಂಗ್ ಬರಲ್ಲ ಇಲ್ಲಿ. ಸೊ ಏನು ನಿಮ್ಗೆ ಇಷ್ಟೇ ಗಾಳಿ, ಇಷ್ಟೇ ಬೆಳಕು, ಇಷ್ಟೇ ಗ್ರೀನ್ರಿ ಲೈಫ್ ಟೈಮ್ ಇರುತ್ತೆ. ನೆವರ್ ಯು ವಿಲ್ ಹ್ಯಾವ್ ಅ ಪ್ರಾಬ್ಲಮ್ ವಿತ್ ವೆಂಟಿಲೇಷನ್. ಹೈ ರೈಸ್ ಬಿಲ್ಡಿಂಗು ಈ ಭಾಗದಲ್ಲಿ ಬರ್ಬೋದು, ಈ ಭಾಗಕ್ಕೆ ಯಾವತ್ತೂ ಬಿಲ್ಡಿಂಗ್ ಬರಲ್ಲ ಬಿಕಾಸ್ ಆಫ್ ದ ಪಾರ್ಕ್. ಬನ್ನಿ, ಇದನ್ನು ಒಳಗೆ ಹೋಗಿ ನೋಡೋಣ. ಮನೆ ಒಳಗೆ ನೀವು ನೋಡ್ಬೋದು, ಫುಲ್ ಸೈಜ್ ಟೀಕ್ದು ಡೋರು ವಿತ್ ವಿಂಡೋಸ್. ಇಲ್ಲೇ ಇದನ್ನೇನು ಮಾಡಿದ್ದಾರೆ ಇವರು, ಬಹಳ ಬಿಗ್ ಸೈಜ್ ಇದು, ವೆರಿ ಬಿಗ್ ಸೈಜ್. ಆಲ್ಮೋಸ್ಟ್ ಅರೌಂಡ್ 8 ಫೀಟ್ ಇದೆ ಇದು. ಡೋರು ಅಷ್ಟೇ, ನಾನೊಂದು 5.5 ಅಡಿ ಹೈಟ್ ಇರೋದು ಅಷ್ಟೇ. ನೋಡಿ, ಸಚ್ ಎ ಹ್ಯೂಜ್. ನಾನು ಬರೀ ಐ ಆಮ್ 5.5, ಆಲ್ಮೋಸ್ಟ್ ಒಂದು 6 ಫೀಟ್ ಮೇಲಿದೆ ಇದು. ಓಕೆನಾ? ದಿಸ್ ಇಸ್ ದಿ ಟೀಕ್ ಡೋರ್. ಇದು ಅಷ್ಟೇ, ಇದು ಟೀಕೆ ಎಲ್ಲ ಫುಡ್ಡು. ಈ ಡೋರ್ಸು, ಇದ್ರ ಫ್ರೇಮು, ಇದ್ರ ಶಟರ್ಗಳು ಎಲ್ಲ ಟೀಕ್ದೆ. ಓಕೆ, ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಹೈ ಕ್ವಾಲಿಟಿ ಇದೆ, ಬೆಸ್ಟ್, ಸ್ವಲ್ಪ ದೊಡ್ಡದು ಹೈ ಕ್ವಾಲಿಟಿ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಶೂ ರ್ಯಾಕ್ ನೋಡ್ಬೋದು. ಎಂಟ್ರೆನ್ಸ್ ಆಫ್ ಮೇಲ್ಗಡೆ ವುಡನ್ ಪ್ಯಾನಲಿಂಗ್ ಮಾಡಿದ್ದಾರೆ. ಇದು ಬೀಮ್ ಕ್ರಾಸ್ ಆಗಿರೋದಕ್ಕೆ ವುಡನ್ ಪ್ಯಾನಲಿಂಗ್ ಮಾಡಿದ್ದಾರೆ. ಎಲ್ಲ ಸರಿಸುಮಾರು 14ರಿಂದ 16 ಕಾಲಮ್ಗಳಿದೆ ಈ ಮನೆಗೆ. ಸೊ ಟೋಟಲ್ ಆಲ್ಮೋಸ್ಟ್ ಯು ಕ್ಯಾನ್ ಟೇಕ್ ಇಟ್ ಅಸ್ 36 ಸ್ಕ್ವೇರ್ಸ್, 36 ಚದರ ಟೋಟಲ್ ಇರುವಂತಹ ಮನೆ. ದಿಸ್ ದಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. ನೀವು ಒಂದು ಸೈಡಲ್ಲಿ ಇದೇನು ಡೋರ್ ಡಬಲ್ ಹೈಟ್ ತೋರಿಸ್ತಾರೆ ನೋಡಿ ಈಗ ಮೇಲ್ಗಡೆ, ವಿತ್ ಲೈಟಿಂಗ್ಸು, ಝೂಮರ್ ಅಂತ ಏನು ಹೇಳ್ತೀವಿ ಥರ ಲೈಟಿಂಗ್ಸ್ಗಳು ನೋಡ್ಬೋದು. ಅಲ್ಲಿ ಒಂದು ಮರದ್ದು ಕಾರ್ವಿಂಗ್ ಸಹ ಮಾಡಿದ್ದಾರೆ, CNC ವರ್ಕ್ ಅದು. ಅಲ್ಲಿ ಆ ಕಡೆ ತೋರಿಸ್ತಾರೆ. ದೊಡ್ಡ ಕಿಟಕಿ, ಇವಾಗ CNC ಕಟ್ಟಿಂಗ್, ಒಂದು ಮರದ್ದು ಏನು ನಿಮಗೆ ಕಾಣಿಸ್ತಾ ಇದೆ, ಅದೊಂಥರ
ಟಿಂಕ್ ಮಾಡಿದ್ದಾರೆ. ಇಲ್ಲಿ ಕಿಟಕಿ ಫುಲ್ ಸೈಜ್ ಇದು ಹಿಂದೆ ಪ್ರೊಫೈಲ್ ಲೈಟಿಂಗ್ಗಳಿದೆ, ತುಂಬ ಬೆಳಕಿರೋದನ್ನ ಕಾಣ್ತಾ ಇಲ್ಲ. ರಾತ್ರಿ ಹೊತ್ತು ಬಹಳ ಚೆನ್ನಾಗಿ ಕಾಣುತ್ತೆ. DTH ಕೇಬಲ್ ಕೊಟ್ಟಿದ್ದಾರೆ. ಕೆಳಗೆ ಅಂದರೆ ಏನು ಒಂದು ಕ್ಲೋಸ್ಡ್ ಕಂಪಾರ್ಟ್ಮೆಂಟು, ಓಪನ್ ಶೋಕೇಸ್ ಟೈಪ್ ಮಾಡಿದ್ದಾರೆ. ನನಗೆ ಬಹಳ ಇಷ್ಟ ಆಗಿ ನೋಡಿ. ಇಲ್ಲೂ ನೋಡ್ಬೋದು ಅದೇ ಥರ ಅಲ್ಲಿ ಏನೋ ನಿಮಗೆ ವುಡನ್ದು ಪ್ರೊಫೈಲಿಂಗ್ ಮಾಡಿ ಇದನ್ನು ಮಾಡಿದ್ದಾರೆ, ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ. ಅದೇ ಥರ ಇಲ್ಲೂ ಅಷ್ಟೇ ಅದೇ ಸ್ಟೈಲ್ನ ಕಂಟಿನ್ಯೂ ಮಾಡಿದ್ದಾರೆ. ಇದು ಭಾಳ 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 ತುಂಬ ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡಿದ್ದಾರೆ. ಈ ಜಾಗನ ನೀವು ನೋಡ್ಬೋದು. ಇಲ್ಲಿ ರಿಯಲ್ ಗ್ರಾಸ್ ಇದು ರಿಯಲ್ ಗ್ರಾಸು. ಸಿಟ್ಔಟು ಭಾಳ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಹೊತ್ತು ನೀವು ಬುಕ್ಕಿಗೆ ಕೂತಾ ಟೀ ಆ್ಯಂಡ್ ಕಾಫಿ ಜೊತೆ ಈ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಆಫ್ ಮೈಸೂರನ್ನ ಎಂಜಾಯ್ ಮಾಡೋಕ್ಕೆ. ಗ್ರೀನ್ರಿ, SS ರೇಲಿಂಗ್ಸು, ಗ್ಲಾಸು ಭಾಳ ಚೆನ್ನಾಗಿದೆ. ದಿಸ್ ಪ್ಲೇಸ್ ಎಸ್ಪೆಷಲಿ ಈ ಪಾರ್ಟ್ ಆಫ್ ದ ಹೌಸ್ ಯಾರೇ ಬಂದು ಇದನ್ನು ಲೈಕ್ ಮಾಡ್ತಾರೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ ಇದನ್ನು. ಈ ಏನು ಇವರು ಆರ್ಕಿಟೆಕ್ಚರ್ ಡಿಸೈನ್ ಏನಿದೆ ಇದ್ರದ್ದು, ಇದು ಬಹಳ ಚೆನ್ನಾಗಿದೆ. ಎಲ್ಲೂ ನಿಮಗೆ ಇಲ್ಲಿ ಅಡಚಣೆ ಅಂತ ಅನ್ಸಲ್ಲ. ಮತ್ತು ಏನಂದರೆ ನಿಮ್ಗೆ ಯಾವತ್ತಿದ್ರೂ ಇಲ್ಲೇನು ಮನೆ ಬರಲ್ಲ ಪಾರ್ಕ್ ಇರೋದ್ರಿಂದ. ಸೊ ಇಟ್ ವಿಲ್ ಆಲ್ವೇಸ್ ಬಿ ಅ ಓಪನ್ ಸ್ಪೇಸ್ ಫಾರ್ ಯು. ಸೊ ಭಾಳ ದೊಡ್ಡ ಡೋರ್ಸು ನೋಡಿ, ಎಷ್ಟು ದೊಡ್ಡ. ಇದನ್ನು ಓಪನ್ ಮಾಡ್ಬೋದು. ಆ್ಯಕ್ಚುಲಿ ಇದು ಹೆಂಗೆ ಓಪನ್ ಮಾಡಿದ್ವಿ, ಇದನ್ನು ಅಷ್ಟೇ ಫುಲ್ಲಾಗಿ ಓಪನ್ ಮಾಡ್ಕೊಂಡು ಇಲ್ಲಿ ಆರಾಮಾಗಿ ನೀವು ಕೂತ್ಕೋಬಹುದು ಈಸಿಲಿ. ನೀವು ಭಾಳ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಭಾಳ ಚೆನ್ನಾಗಿದೆ. ಇದು ಅಷ್ಟೇ 5.5 ಅಡಿ ಇದೆ ಅಂತ ಹೇಳಿದ್ದೀನಿ. ಇದು ಎಷ್ಟು ದೊಡ್ಡ ಕಿಟಕಿ ಕೊಟ್ಟಿದ್ದಾರೆ. ಇಲ್ಲಿ ವೆಂಟಿಲೇಷನ್ ಬಹಳ ಬಹಳ ಭಾಳ ಇದು ಮಾಡಿದ್ದಾರೆ. ಇದು ಕಾಮನ್ ವಾಶ್ರೂಮ್. ಬನ್ನಿ, ವಾಟರ್ ಹೀಟ್ರ್ ಬನ್ನಿ. ಇಲ್ಲಿ ವಾಟರ್ ಹೀಟ್ರಿಗೆ ಇಲ್ಲಿದೆ. ಮಿಕ್ಸರ್ಗಳು ಕೊಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳು ಕೆಳಗೆ ಹಾಕಿದ್ದಾರೆ. ಈಗ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಶವರ್ ಫುಲ್ ಸೈಜ್ ಶವರ್ ಇದೆ. ಇದು ಅಷ್ಟೇ ಜಾಗ್ವಾರ್ ಫಿಟ್ಟಿಂಗ್ಸು. ಸಿಂಗಲ್ ಪೀಸ್ ಕಮೋಡ್ ಇದು ನೋಡ್ಬೋದು. ಸಿಂಗಲ್ ಪೀಸ್ ಕಮೋಡು ಪ್ಲಸ್ ಇದು ಕನ್ಸೀಲ್ಡ್ ಟ್ಯಾಂಕ್ ಇದೆ ಇದರೊಳಗೆ. ಹ್ಯಾಂಡ್ ವಾಶು ಅದಕ್ಕೇನು ಮಾಡಿದೆ ಅಂದರೆ ಗ್ರನೈಟ್ ಟಾಪ್ ಮೇಲೆ ಹ್ಯಾಂಡ್ ವಾಶ್ ಇಟ್ಟಿದ್ದಾರೆ. ಅದ್ರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಕಾಮನ್ ವಾಶ್ರೂಮ್. ಇದು ಮನೆಯ ಕಾಮನ್ ವಾಶ್ರೂಮು. ನೀವು ಇಲ್ಲೊಂದ್ಸರಿ ಗಮನ ವಹಿಸ್ಬೇಕು. ಭಾಳ ಚೆನ್ನಾಗಿದೆ. ಇದು ಬೀಮ್ ಹೋಗಿರೋದ್ರಿಂದ ಅದನ್ನು ಚೆನ್ನಾಗಿ ವುಡ್ಡಲ್ಲಿ ಕವರ್ ಮಾಡಿದ್ದಾರೆ. ಇದು ಪೂಜಾ ರೂಮ್ ನೀವು ನೋಡ್ಬೋದು. ದಿಸ್ ಇಸ್ ದಿ ಪೂಜಾ ರೂಮ್. ಮೇಲ್ಗಡೆ ಲೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಸೊ ಇದು ಪೂಜಾ ರೂಮು. ಪೂಜಾ ರೂಮ್ ಪಕ್ಕದಲ್ಲೇ, ಇದ್ರ ಪಕ್ಕದಲ್ಲೇ ರೈಟ್ ನೆಕ್ಸ್ಟ್ ಪೂಜಾ ರೂಮ್ ಇಸ್ ದಿಸ್ ಬ್ಯೂಟಿಫುಲ್ ಕಿಚನ್ ಏರಿಯಾ. ಇದು ಎಲ್ಲ ಶೆಲ್ಫ್ಸ್ಗಳು ಬರುತ್ತೆ. ಇವ್ರಿಗೆ ಇನ್ನೂ ಹಾಕಿಲ್ಲ. ಶೆಲ್ಫ್ಗಳು ಬರುತ್ತೆ. ಇಲ್ಲಿ ನಿಮ್ಮ ಡಿಶ್ ವಾಷರ್ ಇಟ್ಕೋಬೋದು, ಮೈಕ್ರೋವೇವ್ ಓವನ್ ಇಟ್ಕೋಬೋದು. ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಇದೆ. ಫುಲ್ ಸೈಜ್ ಕಿಚನ್ ಇದೆ. ಹಿಂಭಾಗಕ್ಕೆ ತೋರಿಸ್ತಾರೆ ನೋಡಿ. ಅದ್ರ ಹಿಂಭಾಗಕ್ಕೆ ಇನ್ನೂ ಒಂದು ಸ್ಟೋರೇಜ್ ಸ್ಪೇಸ್ ಇದೆ ನೋಡಿ. ಅದೇನು ನೋಡ್ತಾ ಇದ್ದೀರಾ, ದಿಸ್ ಇಸ್ ದಿ ಕಿಚನಿಗೆ ಬೇಕಾಗಿರುವಂಥ ಸ್ಟೋರೇಜ್ ಸ್ಪೇಸ್. ಅಂದರೆ ಸಾಮಗ್ರಿಗಳನ್ನ ಇಟ್ಕೊಳ್ಳಿಕ್ಕೆ ಸ್ಟೋರೇಜ್ ಸ್ಪೇಸ್ ಬೇಕು, ಅದಕ್ಕೋಸ್ಕರ ಮಾಡಿದ್ದಾರೆ. ಸಿಂಕ್ ಇದೆ. ವಾಟರ್ ಪ್ಯೂರಿಫೈರ್ಗೆ ಅಲ್ಲೇ ಜಾಗ ಕೊಟ್ಟಿದ್ದಾರೆ. ಮೇಲ್ಗಡೆನೂ ಸ್ಟೋರೇಜ್ ಸ್ಪೇಸ್ ಇದೆ, ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ. ಗ್ಯಾಸ್ ಕನೆಕ್ಷನ್ ಪಾಯಿಂಟ್ ನಾನು ಕೆಳಗೆ ತೋರಿಸಿದ್ನಲ್ಲ ಸ್ನೇಹಿತರೆ, ನೋಡಿ ಆ ಗ್ಯಾಸ್ ಕನೆಕ್ಷನ್ ಪಾಯಿಂಟ್ ಇಲ್ಲಿಗೆ ಬರುತ್ತೆ. ಬ್ರೇಕ್ಫಾಸ್ಟ್ ಕೌಂಟ್ರ್ ಕೊಟ್ಟಿದ್ದಾರೆ. ಎರಡು ಭಾಳ ಚೆನ್ನಾಗಿರುವಂಥ, ನೀವು ಹೈ ಚೇರ್ಗಳನ್ನ ಇಲ್ಲಿ ಹಾಕ್ಕೊಂಡ್ರೆ, ಅದು ಪಬ್ ಚೇರ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಹಾಕ್ಕೊಂಡ್ರೆ ಕೌಂಟರ್ ಟೇಬಲ್ ಮೇಲೆ ದಿಸ್ ಬ್ರೇಕ್ಫಾಸ್ಟ್ ಕೌಂಟ್ರ್. ಡೈನಿಂಗ್ ಟೇಬಲ್ ಅಲ್ಲಿರುತ್ತೆ, ಬ್ರೇಕ್ಫಾಸ್ಟ್ ಕೌಂಟ್ರ್ ಇಲ್ಲಿರುತ್ತೆ. ನೀವು ತಿಂಡಿ ಮಾಡಿದ ತಕ್ಷಣ ಇಲ್ಲೇ ಮಕ್ಕಳು ಕೂತ್ಕೊಂಡು ತಿಂಡಿ ತಿನ್ನೋಕ್ಕೆ, ಮನೇಲಿ ಹೊರಡ್ಬೇಕಾದ್ರೆ ಆಫೀಸ್ಗೆ ಇಮಿಡಿಯೇಟಾಗಿ ಇಲ್ಲೇ ಬಿಸಿ ಬಿಸಿಯಾಗಿ ಕೂತ್ಕೊಂಡು ತಿಂಡಿ ತಿನ್ನೋಕ್ಕೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಈ ಕೌಂಟರ್ ಟೇಬಲ್. ಅದ್ರ ಹಿಂಭಾಗದಲ್ಲಿ ಆನಿಯನ್ಸು ಮತ್ತು ಆಲೂಗೆಡ್ಡೆ ಅದೆಲ್ಲ ಇಡೋಕ್ಕೆ ಡ್ರೈ ಬ್ಯಾಸ್ಕೆಟ್ ಇದು. ಸೊ ಡ್ರೈ ಬ್ಯಾಸ್ಕೆಟ್ ಮತ್ತು ಅದರ ಈರುಳ್ಳಿ ಆಲೂಗೆಡ್ಡೆ ಇಡೋಕ್ಕೆ ಡ್ರೈ ಬ್ಯಾಸ್ಕೆಟ್ ಅಂತ ಏನು ಹೇಳ್ತೀವಿ ಅದು. ಇದು ಯೂಟಿಲಿಟಿ ಏರಿಯಾ. ಇದನ್ನು ಓಪನ್ ಫುಲ್ ಮಾಡ್ಕೋಬೋದು. ಇದು ಯೂಟಿಲಿಟಿ ಏರಿಯಾ ಇದು. ಸೊ ಇಲ್ಲಿ ನೀವು ಇದ್ರದ್ದು ಒಂದ್ಸರಿ ಇದನ್ನು ನೋಡ್ಬೋದು. ನೋಡಿ ತೋರಿಸ್ತಾರೆ. ಇದು ಭಾಳ ಯೂನಿಕ್ ಕಾಂಬಿನೇಷನ್. ನಿಮ್ಗೆ ಎಲ್ಲೂ ಕಾಣಿಸ್ಲಿಕ್ಕೆ ಸಿಗಲ್ಲ ಈ ಥರದ್ದು. ಏನು ಇವರು ಗ್ರಿಲ್ಸ್ ಹಾಕಿದ್ದಾರೆ. ಇದರ ಯೂಶಲಿ ಏನು ಮಾಡ್ತಾರೆ, SS ರೇಲಿಂಗ್ನ ಕಂಟಿನ್ಯೂಟಿ ಕೊಟ್ಬಿಡ್ತಾರೆ. ಈ ಥರ ಏನು ನೀವು ಈ ಮೆಶ್ ಥರ ಏನು ಮಾಡಿದ್ದಾರೆ, ಇದು ಬಹಳ ರೇರ್ ಕಾಂಬಿನೇಷನ್ಲಿ ಕಾಣಿಸೋವಂಥದ್ದು. ಇದೆಲ್ಲ ಟೆಂಪರ್ಡ್ ಗ್ಲಾಸ್ ಹಾಕಿದ್ದಾರೆ. ಅದ್ರ ಮೇಲೆ SS ರೇಲಿಂಗ್ಸ್ ಹಿಡ್ಕೊಂಡು ಹತ್ತಲಿಕ್ಕೆ, ಕೈ ಹಿಡ್ಕೊಳ್ಳಿಕ್ಕೆ ಬೇಕಾಗಿರುವಂಥದ್ದು. ಕೆಳಗೆ ಇದೇನು, ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ಇದೇ ಡೈನಿಂಗ್ ಏರಿಯಾ. ಇದು ನಿಮಗೆ 6 ಸೀಟ್ರ್ ಈಸಿಲಿ ಡೈನಿಂಗ್ ಟೇಬಲ್ ಹಾಕ್ಕೋಬೋದು. ಇಲ್ಲೆಲ್ಲ ನೀವು ಲಾನ್, ಡ್ರೈ ಆರ್ಟಿಫಿಷಿಯಲ್ ಗ್ರಾಸ್ ಥರ ಏನಾರು ಮಾಡ್ಕೊಂಡು ಇಟ್ಕೊಳ್ಳಿಕ್ಕೆ. ಇದು ಫುಲ್ ಸೈಜ್. ಅಂದರೆ ಮೇಲ್ಗಡೆ ನೋಡಿ ಗಾಳಿ ಮತ್ತು ಬೆಳಕಿಗೆ ಯಾವ ಥರ ಇದು ಮಾಡಿದ್ದಾರೆ ಅಂದರೆ ಡಿಸೈನಿಂಗು. ಈ ಜಾಗಕ್ಕೆ ನಿಮಗೆ ಲೈಟೇ ಬೇಡ. ಬೆಳಗ್ಗೆ ಹೊತ್ತು ಲೈಟ್ ಆನ್ ಮಾಡೋದೇ ಬೇಡ. ಇಲ್ಲಿಂದ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಇಲ್ಲಿಗೆ ಬೀಳುತ್ತೆ. ಸೊ ಇಲ್ಲಿ ನೀವು ಗ್ರೀನ್ರಿ ಕ್ರಿಯೇಟ್ ಮಾಡ್ಕೊಂಡು ಒಂಥರ ಯುನೀಕ್ ಕಾಂಬಿನೇಷನ್, ಭಾಳ ಚೆನ್ನಾಗಿ ಕಾಣುತ್ತೆ ಇದು.
ಸೊ ದಿಸ್ ಕಂಪ್ಲೀಟ್ಸ್ ದಿ ಗ್ರೌಂಡ್ ಫ್ಲೋರ್ ಆಫ್ ದಿ ಪ್ರಾಪರ್ಟಿ, ಫಸ್ಟ್ ಫ್ಲೋರ್ ಆಫ್ ದಿ ಪ್ರಾಪರ್ಟಿ. ಈಗ ಮೇಲೆ ಹೋಗಿ ನೋಡೋಣ, ಒಂದು ರೂಮ್ ತೋರಿಸಿರಲಿಲ್ಲ, ಬನ್ನಿ. ಇದು ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ಕಿಂಗ್ ಸೈಜು, ಮಾಸ್ಟರ್ ಕಿಂಗ್ ಸೈಜು, ಅಲ್ಟ್ರಾ ಕಿಂಗ್ ಸೈಜು, ಸೂಪರ್ ಕಿಂಗ್ ಸೈಜು ಅಂತ ಏನು ಹೇಳ್ತೀವಿ, ಆ ಬೆಡ್ನ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಫಸ್ಟ್ ಫ್ಲೋರಲ್ಲೇ ಇದ್ದೀರಿ. ಓಕೆ, ಒಂದು ಕಡೆ ಫುಲ್ಲು ವಾರ್ಡ್ರೋಪ್. ಇದೇನು ನೋಡಿ, ಇದು ಫುಲ್ ಸೈಜ್ ವಾರ್ಡ್ರೋಪ್ಸ್ ಕೊಟ್ಟಿದ್ದಾರೆ. 1, 2 and 3 ಡೋರ್ ವಾರ್ಡ್ರೋಪು. ಮೇಲ್ಗಡೆ ಲಾಫ್ಟ್ ಇದೆ. ಇಲ್ಲಿ ಸ್ಟಡಿ ಯೂನಿಟ್. ಇವತ್ತಿನ ದಿವಸದಲ್ಲಿ ಎಲ್ಲ ಕಡೆನೂ ಇದನ್ನಂತರ ಕಂಪಲ್ಸರಿ ಮಾಡಲೇಬೇಕು, ಆ ಥರ ಪರಿಸ್ಥಿತಿ ಬಂದಿದೆ. ಏನಕ್ಕೆ, ಭಾಳಷ್ಟು ಜನ ವರ್ಕ್ ಫ್ರಮ್ ಹೋಮ್ ಇರ್ತೀರಿ, ಬಿಸ್ನೆಸ್ ಅವ್ರು ಇರ್ತೀರಿ, ಅಥವಾ ಮನೆಯಲ್ಲೇ ಕೆಲಸ ಮಾಡೋರು ಇರ್ತೀರಿ. ಅದು ಆಚೆ ಕೆಲಸ ಮಾಡ್ಕೊಂಡು ಬಂದಾಗ ಏನಕ್ಕಾರು ಒಂದು ಇಟ್ಕೊಳ್ಳಿಕ್ಕೆ ಒಂದು ಜಾಗ ಬೇಕು, ಒಂದು ವರ್ಕ್ ಸ್ಟೇಷನ್ ಥರ ಬೇಕು. ಸೊ ಅದಕ್ಕೋಸ್ಕರ ಮಾಡಿರುವಂಥದ್ದಿದು. ಬನ್ನಿ, ಇದು ಅಷ್ಟೇ. ಈ ಡೋರ್ಸ್ ಎಲ್ಲ ಟೀಕ್ ಡೋರ್ಸು, ಟೀಕ್ ಫ್ರೇಮು. ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಈಗ ನಾನು ಫಸ್ಟ್ ಫ್ಲೋರ್ ಇದ್ದೀನಿ, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಅಗೇನ್ ಏನು ಮಾಡಿದ್ದಾರೆ, ಇದೆಲ್ಲದಕ್ಕೂ ಸ್ಟೆಪ್ಸ್ಗೆಲ್ಲ ಲೈಟ್ ಕೊಟ್ಟಿದ್ದಾರೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಇಲ್ಲಿಂದ ಒಂದು ವ್ಯೂ ತೋರಿಸ್ತಾರೆ ನೋಡಿ. ದಿಸ್ ಇಸ್ ದ ವ್ಯೂ ಫ್ರಮ್ ದಿ ಸೆಕೆಂಡ್ ಫ್ಲೋರ್. ಕಿಚನ್ನು, ಡೈನಿಂಗ್ ಏರಿಯಾ ಮತ್ತು ಡ್ರೈ ಗಾರ್ಡನ್ ಮಾಡ್ಕೊಳ್ಳಿಕ್ಕೆ. ಮತ್ತು ಇವಾಗ ಮೇಲೆ ತೋರಿಸ್ತಾರೆ ಒಂದು ಸರಿ ಆ ಕಡೆ. ಓಪನ್ ಟು ಇದು. ಹಾಂ, ದಿಸ್ ದ ವ್ಯೂ. ಇದು ಡಬಲ್ ಹೈಟ್ ಇದೆ. ಇಲ್ಲಿ ನೀವು ನೋಡ್ಬೋದು, ಡಬಲ್ ಹೈಟು. ಇಲ್ಲಿ ಸೀತ್ರು ಕೆಳಗೆ ಹಾಲಿಂದ ವ್ಯೂ ಫ್ರಮ್ ದಿ ಸೆಕೆಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ದು ವ್ಯೂ. ಇದು ನಾನು ಆಗಲೇ ಬರ್ಬೇಕಾದ್ರೆ ತೋರಿಸಿದೆ, ಒಂದು ಮರದ್ದು CNC ಕಟ್ಟಿಂಗ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದು ರೂಮ್ ನಂಬರ್ 2, 2ನೇ ರೂಮು. ಬನ್ನಿ, ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಕಿಡ್ಸ್ ರೂಮ್. ಸ್ವಲ್ಪ ಚಿಕ್ಕದೆ ಗೆಸ್ಟ್ ರೂಮ್ ಅಥವಾ ಕಿಡ್ಸ್ ರೂಮ್ ಅನ್ಬೋದು. ಅಲ್ಲೊಂದು ವಾಶ್ರೂಮ್ ಇದೆ. ಇಲ್ಲೂ ಸಹ ಅಷ್ಟೇ ಭಾಳ ಚೆನ್ನಾಗಿ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ವಾಶ್ರೂಮ್ ತೋರಿಸಿದ್ರ, ಕಾಟ್ ಈಗಾಗಲೇ ಹಾಕಿದ್ದಾರೆ. ಪಕ್ಕದಲ್ಲಿ ಈ ಕಡೆ 2 ಕಡೆಗೂ ಸ್ಟೋರೇಜ್ ಸ್ಪೇಸ್ ಇದೆ. ಪ್ಲಸ್ ಇಲ್ಲಿ ಇದಕ್ಕೂ ಅಷ್ಟೇ SS ರೇಲಿಂಗು. ಇದು ಒಂದು ಬಾಲ್ಕನಿ. ನಾನು ಇವಾಗ ತೋರಿಸ್ತಾ ಇರೋದು ನಿಮ್ಗೆ 2ನೇ ಬಾಲ್ಕನಿ. ನೀವು ನೋಡ್ಬೋದು, ಇನ್ನೂ ಹೈಟಿಂದ ತೋರಿಸ್ತಾ ಇದ್ದೀನಿ. ಸರಿ, ಪಾರ್ಕ್ನ ಗ್ರೌಂಡ್ ಫ್ಲೋರಲ್ಲಿ ತೋರಿಸ್ದೆ, ಫಸ್ಟ್ ಫ್ಲೋರಲ್ಲಿ ಪಾರ್ಕ್ ತೋರಿಸಿದ್ದೀನಿ, ಈ ಸೆಕೆಂಡ್ ಫ್ಲೋರಲ್ಲಿದ್ದೀನಿ. ಸೆಕೆಂಡ್ ಫ್ಲೋರ್ಲು ಸಹ ಬ್ಯೂಟಿಫುಲ್ ಬಾಲ್ಕನಿ ನೋಡಿ. ಇದೆಲ್ಲ ಟೆಕ್ಸ್ಚರ್ ಪೇಂಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ಭಾಳ ಚೆನ್ನಾಗಿದೆ. ಸೊ ಇವರು ಸ್ವಂತಕ್ಕೆ ಅಂತ ಕಟ್ಕೊಂಡಿರುವಂತಹ ಮನೆ, ಯಾವುದೇ ಥರ ಮಾರುವ ಉದ್ದೇಶ ಇಲ್ಲದೆ ಸೇಲ್ ಪಾಯಿಂಟ್ ಆಫ್ ವ್ಯೂಲಿ ಮಾಡಿರುವಂಥದ್ದಲ್ಲ. ಸೊ ಇದನ್ನು ಏನು ಇವರು ದಂಪತಿಗಳು ಭಾಳ ಸರಿಸುಮಾರು 1.5-2 ವರ್ಷ ಟೈಮ್ ತೊಗೊಂಡು ಒಳ್ಳೆ ಆರ್ಕಿಟೆಕ್ಟ್ನ ಅದಕ್ಕೆ ಅಪಾಯಿಂಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರುವಂಥದ್ದು. ದಿಸ್ ಇಸ್ ದಿ ಸೆಕೆಂಡ್ ಫ್ಲೋರ್ ಇರುವಂಥ ಹಾಲ್. ನೀವು TV ಯೂನಿಟ್ ಇಲ್ಲಿ ಬೇಕಾದ್ರೆ ಹಾಕ್ಕೋಬಹುದು. ಸೊ ಕರೆಂಟ್ ಪಾಯಿಂಟ್ ಕೊಟ್ಟಿರೋದನ್ನ ಯು ಕ್ಯಾನ್ ಯೂಸ್ ದಿಸ್. ಇಲ್ಲೂ 4-5 ಸೋಫಾಗಳನ್ನ, ಸೀಟರ್ಗಳನ್ನ ಹಾಕ್ಕೊಂಡು ಇಲ್ಲಿ ಸೋಫಾ ಸೆಟಪ್ ಮಾಡ್ಕೊಂಡು ನೀವು ಇಲ್ಲೇ ನಿಮ್ಮ ಒಂದು TV ಸೆಟಪ್ನ ಸಹ ಮಾಡ್ಕೋಬೋದು. ಅಥವಾ ಮಕ್ಕಳು ಮನೇಲಿಲ್ಲ, ನೀವು ಸ್ವಲ್ಪ ಸ್ಪೋರ್ಟ್ಸ್ ಎಂತೂಸಿಯಾಸ್ಟ್ ಇದ್ದೀವಿ, ನಾವು ಟ್ರೆಡ್ಮಿಲ್ ಹಾಕ್ಕೋಬೇಕು, ನಾವು ಯೋಗ ಮಾಡ್ತೀವಿ, ಜಿಮ್ ಮಾಡ್ತೀವಿ, ಇಲ್ಲ ನಮ್ಗೆ ಲೈಬ್ರರಿ ಸ್ಪೇಸ್ ಬೇಕು, ಇಲ್ಲ ನಮ್ಗೆ ವರ್ಕ್ ಫ್ರಮ್ ಹೋಮ್ ಇರೋ ಥರದ್ದು ಯಾವ್ದಾರು ಒಂದು ಜಾಗ ಬೇಕು ಮನೇಲಿ ಅಂದರೆ ನೋಡಿ, ಇಲ್ಲಿ ಕಿಟಕಿಗಳಿರೋದ್ರಿಂದ ಭಾಳ ಚೆನ್ನಾಗಿರುತ್ತೆ. ಆರಾಮಾಗಿ ನೀವು ಆಚೆ ನೋಡ್ತಾ ಇಲ್ಲೇ ಒಂದು ಆಫೀಸ್ ಸ್ಪೇಸ್ ಕ್ರಿಯೇಟ್, ಟೇಬಲ್ ಆ್ಯಂಡ್ ಚೇರ್ ಹಾಕ್ಕೊಂಡು ಆಫೀಸ್ ಸ್ಪೇಸ್ ಕ್ರಿಯೇಟ್ ಮಾಡ್ಕೋಬೇಕು. ವೈಫೈ ಇಂಟರ್ನೆಟ್ ಕನೆಕ್ಷನ್ಸು ಭಾಳಷ್ಟು ಜನ ಕೇಳ್ತೀರಿ, ಇದೆಯಾ ಇಲ್ಲಿ 3G 4G 5G 6G ಬರುತ್ತಾ ಅಂತ. ಎಲ್ಲ ಇದೆ, 5G 4G ಎಲ್ಲ ಇದೆ. ಇನ್ನೊಮ್ಮೆ ಯಾರೋ ಕೇಳಿದರು, ಸುಪ್ರೀತ್ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಬರುತ್ತಾ ಅಂತ. ಖಂಡಿತವಾಗ್ಲೂ ಎಲ್ಲ ಬರುತ್ತೆ ನೋಡಿ. ಇದು ಭಾಳ ಯುನೀಕ್ ಕಾಂಬಿನೇಷನು. ನಾನು ಭಾಳಷ್ಟು ಮನೆಗಳಲ್ಲಿ ಇತ್ತಿನ ದಿವಸಗಳು ಭಾಳಷ್ಟು ವೀಡಿಯೋ ಮಾಡಿದ್ದೀನಿ. ನನಗೆ ಈ ಥರ ಕಾಂಬಿನೇಷನ್ ಏನು ಈ ಮೆಟಲ್ ವರ್ಕ್ ಮಾಡಿದರೆ ಈ ಕಾಂಬಿನೇಷನ್ ಎಲ್ಲೂ ಕಾಣಿಸಿರಲಿಲ್ಲ. ನನ್ನ ಪ್ರಕಾರ ದಿಸ್ ಇಸ್ ಎ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ಭಾಳ ಚೆನ್ನಾಗಿದೆ, ಹೈ ಕ್ವಾಲಿಟಿ ವಾರ್ಡ್ರೋಪ್. ಇದು ಭಾಳ ಫಿನಿಶಿಂಗ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಯಾವುದೋ ಒಂದು ಹೋಟೆಲ್ದು ಸೂಟ್ ರೂಮ್ ಥರ ಮಾಡಿಬಿಟ್ಟಿದ್ದಾರೆ. ಇದನ್ನು ಭಾಳ ಚೆನ್ನಾಗಿದೆ, ಭಾಳ ನೀಟಾಗಿ ಕ್ಲೀನಾಗಿ ಕಾಂಪ್ಯಾಕ್ ಅಂತ ಏನಂತೀವಿ, ಸೂಟ್ ರೂಮ್ ಕಾಂಪ್ಯಾಕ್ ಆಗಿದೆ. ನೀವು ನೋಡ್ಬೋದು ಲೈಟಿಂಗ್ಸು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದರೊಳಗೆ ಕೆಳಗೆ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ, ನಾನು ಚೆಕ್ ಮಾಡಿಲ್ಲ. ಅಲ್ಲಿ ಟ್ಯೂನು ಇಲ್ಲಿ ಒಂದು ಸೀಟಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿದೆ. ಅಂದರೆ ನೀವು ಎದ್ದು ಬೆಳಗ್ಗೆ ಏನಾರ ಕೂತ್ಕೊಂಡು ಒಂಚೂರು ಪೇಪರ್ ಓದೋಕ್ಕೆ ಅದನ್ನು ಮಾಡಲಿಕ್ಕೆ ಇದು ಸಿಟ್ಟಿಂಗ್ ಸ್ಪೇಸ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಇಲ್ಲೂ ಅಷ್ಟೇ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟು ಇದೆ. ಇದಕ್ಕೆ ಎಲ್ಲಿದೆ ಇದು ಭಾಳ ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲಿ ಬಾತ್ರೂಮ್ ಕಾಣಿಸ್ತಿಲ್ಲ ಅನ್ಕೊತೀರಾ? ಡೋರ್ ಹಿಂದೆ ಬನ್ನಿ, ಇಲ್ಲೂ ಅಷ್ಟೇ ಆಫೀಸ್ ಸ್ಪೇಸ್ ಕ್ರಿಯೇಟ್ ಮಾಡಿದ್ರು. ಒಂದು ಭಾಳ ಚೆನ್ನಾಗಿದೆ. ನಾನು ಇವಾಗ ತೋರಿಸ್ತಾ ಇರೋದು ನಿಮಗೆ. ಬನ್ನಿ, 3ನೇ ಬಾಲ್ಕನಿ. ಎಷ್ಟು ದೊಡ್ಡ ಬಾಲ್ಕನಿ ನೋಡಿ. ಅಗೇನ್ ಐ ವಿಲ್ ಶೋ ದ ಪಾರ್ಕ್ ಅಗೇನ್. ಸೂಪರ್ ಆಗಿದೆ ಪಾರ್ಕು. ಆಫೀಸ್ ಮನೆ ಒಳಗೆ ರೂಮ್ ಒಳಗೇನೆ
ಒಂದು ಸ್ಟಡಿ ಯೂನಿಟ್ ಮಾಡಿದ್ದಾರೆ. ನೀವು ಇಲ್ಲೇ ಕೂತ್ಕೊಂಡು ಓದಲಿಕ್ಕೆ ಅಥವಾ ನಿಮ್ದಾರ ಬುಕ್ಸ್ ಇದ್ದರೆ ಇಟ್ಕೊಳ್ಳಿಕ್ಕೆ ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ, ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮಲ್ಲಿರುವಂತಹ ಒಂದು ವಾಶ್ರೂಮ್ ಅಂದರೆ ಬಾತ್ರೂಮ್. ವೆಟ್ ಆ್ಯಂಡ್ ಡ್ರೈ ಏರಿಯಾಗೆ ಇಲ್ಲೇ ಪಾರ್ಟೇಷನ್ಸ್ ಮಾಡಿದ್ದಾರೆ. ಅಗೇನ್ ಕಂಟಿನ್ಯೂಯಿಂಗ್ ವಿತ್ ದ ಕ್ಲಾಸ್ ಏನು ಮಾಡಿದ್ದಾರೆ ಅಂತಂದರೆ ಬ್ಲ್ಯಾಕ್ ಕಲರ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ವೆರಿ ಶೈನಿ ಟೈಲ್ಸ್ಗಳು ಭಾಳ ಚೆನ್ನಾಗಿದೆ. ಜಾಗ್ವಾರ್ದು ಫಿಟ್ಟಿಂಗ್ಸ್ಗಳು ಹಾಕಿದ್ದಾರೆ. ವಾಟರ್ ಫಿಟ್ಟಿಂಗ್ಸು, ಟವಲ್ ರಾಡ್ಸು, ಒನ್ ಪೀಸ್ ಕಮೋಡು, ಕನ್ಸೀಲ್ಡ್ ಟ್ಯಾಂಕು. ಅಗೇನ್ ಈ ಥರದ್ದು ನಾನು ಆಗಲೇ ತೋರಿಸಿದ್ದೆ ಈ ಮನೇಲಿ ಮಾಡಿದ್ದಾರೆ ಅಂತ. ಭಾಳ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಕಾಂಟ್ರಾಸ್ಟ್ ಭಾಳ ಚೆನ್ನಾಗಿದೆ. ವೆಂಟಿಲೇಷನ್ ಕಿಟಕಿ, ಅದಕ್ಕೆ ಅಂತ ವೆಂಟಿಲೇಟರ್ಗೆ ಫ್ಯಾನ್ಸ್ ಜಾಗ ಮಾಡಿದ್ದಾರೆ, ಹಾಕೋಬಹುದು ನೀವು. ಗ್ರನೈಟ್ ಟಾಪ್ ಮೇಲೆ ಸಿಂಕನ್ನು ಕೂರಿಸಿದ್ದಾರೆ. ಗ್ರನೈಟ್ ಟಾಪು, ಕೆಳಗೆ ಸ್ಟೋರೇಜ್ ಸ್ಪೇಸು, ಸಿಂಕ್ ಇದೆ. ಭಾಳ ಅನುಕೂಲವಾಗಿದೆ, ಅಂದರೆ ಸ್ಪೇಷಿಯಸ್ ಆಗಿದೆ. ಇದೊಂದು ಸರಿ ಗಮನಿಸಿ ತೋರಿಸ್ಬೇಕು ನೋಡಿ. ಇದೂ ಅಷ್ಟೇ, ಯೂಶ್ವಲಿ ಇದನ್ನು ಮಿಸ್ ಮಾಡ್ತಾರೆ, ಮಾಡಲ್ಲ. ಯಾಕಂದರೆ ಮನೆ ಒಳಗಿರುತ್ತೆ ಅಂತ ಇದು ಯೂಶ್ವಲಿ ಮಿಸ್ ಮಾಡಿರ್ತಾರೆ, ಮಾಡಲ್ಲ. ಹಾಗೆ ಸಿಮೆಂಟ್ ಫಿನಿಶಿಂಗ್ ಮಾಡಿರ್ತಾರೆ, ಇಲ್ಲ ಅದನ್ನು ಮಾಡಿಲ್ಲ. ಇದಕ್ಕೂ ಅಷ್ಟೇ ವುಡನ್ದು ಒಂದು ಇದು ಕೊಟ್ಟಿದ್ದಾರೆ. ಬನ್ನಿ ಈಗ ಮೇಲೆ ಹೋಗಿ ನೋಡೋಣ ಲಾಸ್ಟ್ ಫ್ಲೋರಲ್ಲಿ ಏನಿದೆ ಹೇಗಿದೆ ಅಂತ. ಐ ಆಮ್ ಗೋಯಿಂಗ್ ಟು ದಿ ಲಾಸ್ಟ್ ಫ್ಲೋರ್ ಆಫ್ ದಿ ಪ್ರಾಪರ್ಟಿ. ಇಲ್ಲಿ ಗ್ಲಾಸ್ಗಳನ್ನ ಹಾಕಿ ಕವರ್ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ಹಿಡ್ಕೊಂಡು ಓಡಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಗ್ಲಾಸ್ನ ಫುಲ್ಲಾಗಿ ಕವರ್ ಮಾಡಿಬಿಟ್ಟಿದ್ದಾರೆ. ವೆರಿ ಗುಡ್. ಸೇಫ್ಟಿ ರೀಸನ್ಸಲ್ಲಿ ಭಾಳ ಕರೆಕ್ಟಾಗಿ ಮಾಡಿದ್ದಾರೆ. ಸೊ ಸೇಫ್ಟಿ ರೀಸನ್ ಇಟ್ ಈಸ್ ವೆರಿ ಫೈನ್. ಸೊ ದಿಸ್ ಈಸ್ ದಿ ಲಾಸ್ಟ್ ಫ್ಲೋರ್ ಇರುವಂತಹ, ನಾನು ನಿಮಗಾಗಲೇ 2 ಬೆಡ್ರೂಮ್ ಮನೆ ಗ್ರೌಂಡ್ ಫ್ಲೋರಲ್ಲಿ ತೋರಿಸಿದ್ದೀನಿ. ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ತೋರಿಸಿದ್ದೀನಿ. ಇಲ್ಲಿದೆ ಇದು 4ನೇ ಬೆಡ್ರೂಮು. ಅಂದರೆ ನೀವು ನೋಡಿದ್ದು 2 ಬೆಡ್ರೂಮ್ ಗ್ರೌಂಡ್ ಫ್ಲೋರ್ಲಾಯಿತು, ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಆಯಿತು. ಇದು 4ನೇದು 4th ರೂಮು. ಇದು ಅಷ್ಟೇ ಕಂಟಿನ್ಯೂಯಿಂಗ್ ವಿತ್ ದ ಸೇಮ್ ಕ್ವಾಂಟಿಟಿ ಸೇಮ್ ಕ್ವಾಲಿಟಿ ಅಂದಂಗೆ ದೊಡ್ಡ ಸೈಜ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಹಾಕೋತೀರಾ, ದೊಡ್ಡ ಸೈಜ್. ಮಾಸ್ಟರ್ ಕಿಂಗ್ಸ್ ಅಂದರೆ ಏನು ಸುಪ್ರೀತ್ ಅಂತ ಭಾಳಷ್ಟು ಜನ ಕೇಳ್ತೀರಾ. ಯೂಶಲಿ ಕ್ವೀನ್ ಸೈಜ್ ಬರುತ್ತೆ, ಕಿಂಗ್ ಸೈಜ್ ಬರುತ್ತೆ, ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ ಅಂತಲೂ ಬರುತ್ತೆ. ನೀವು ಅಂಗಡಿಯಲ್ಲಿ ಹೋಗಿ ಬೆಡ್ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ, ಸರ್ ಇದು ಬಿಗ್ಗೆಸ್ಟ್ ಸೈಜ್ ಇದು ಅಂತಾರೆ. ಸೊ ಆ ಥರ ಸೈಜ್ ಹಾಕೋತೀರಾ, ಹಾಕೋಬೋದು, ಅಷ್ಟು ದೊಡ್ಡದಿದೆ. ಇಲ್ಲೂ ಅಷ್ಟೇ ನೋಡಿ ಎಷ್ಟು ಅನುಕೂಲವಾಗಿದೆ ಅಂತಂದರೆ ಬಾತ್ರೂಮ್ಗಳು. ಬನ್ನಿ ಇಲ್ಲಿ ನೋಡಿ, ಭಾಳ ಅನುಕೂಲವಾಗಿದೆ, ಅಂದರೆ ಭಾಳ ದೊಡ್ಡದಾಗಿದೆ. ಎಲ್ಲೂ ನಿಮಗೆ ಸ್ಪೇಸ್ ಸಿಕ್ಕಾಕೋತಾ ಇದ್ದೀನಿ. ಒಳಗೆ ಸ್ನಾನ ಮಾಡ್ಬೇಕಾದ್ರೆ ಕೈ ಹೊಡಿತು, ಕಾಲು ಹೊಡಿತು, ತಲೆ ಹೊಡಿತು, ಏನೂ ಇಲ್ಲ, ಎಲ್ಲ ಅನುಕೂಲವಾಗಿದೆ. ಇಲ್ಲೂ ಅಷ್ಟೇ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸು, ಕಲರ್ ಕಾಂಬಿನೇಷನ್ ಭಾಳ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ನೋಡಿ, ಸಿಂಗಲ್ ಪೀಸು ಫುಲ್ ಒಂದು ಕಮೋಡ್ ಕೊಟ್ಟಿದ್ದಾರೆ. ಸಿಂಕ್ ಇದೆ, ಟವಲ್ ರಾಡ್ಸ್ ಇದೆ, ವಾಟರ್ ಹೀಟ್ರಿಗೆ ಅವಕಾಶ ಮಾಡಿದರೆ ತಂದು ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಬನ್ನಿ ಈಗ ಎಷ್ಟಾಯಿತು, 4 ರೂಮ್ ಆಯಿತು, 4-5 ಬಾತ್ರೂಮ್ಗಳಾಯಿತು, ಮಾಸ್ಟರ್ ಬೆಡ್ರೂಮ್ ಆಯಿತು. ಇಲ್ಲಿ ಆಚೆ ಅಂದರೆ ಈ ಪೋರ್ಷನ್ನ ನೋಡಿ, ಇಲ್ಲೂ ಅಷ್ಟೇ ಮೆಟಲ್ ಡೋರ್ ಹಾಕ್ಬಿಟ್ಟಿದ್ದಾರೆ. ಇದಕ್ಕೆ ಫುಲ್ ಸೇಫ್ಟಿ. ಬನ್ನಿ ಇಲ್ಲಿ ಬಟ್ಟೆ ಒಣಗಾಕೊಳ್ಳಿಕ್ಕೆ ನಿಮಗೆ ಅವಕಾಶ ಮಾಡಿದ್ದಾರೆ. ನೀವು ಸ್ಪೋರ್ಟ್ಸ್ ಎಂತೂಸಿಯಾಸ್ಟು, ಯೋಗ ಮಾಡ್ತೀವಿ, ಜಿಮ್ ಬೇಕು ಮನೇಲೆ, ನಾವು ಮನೇಲೇ ಜಿಮ್ ಮಾಡ್ತೀವಿ, ನಮ್ಗೆ ಜಿಮ್ಗೆ ಹೋಗೋಕ್ಕೆ ಟೈಮ್ ಆಗೋಲ್ಲ ಅಂದರೆ ನೋಡಿ ಒಂದು ಜಿಮ್ ಎಕ್ವಿಪ್ಮೆಂಟ್ಸು, ನೀವು ಬೆಂಚ್ ಪ್ರೆಸ್ ಮಾಡ್ತೀರಾ, ಸೈಕ್ಲಿಂಗು, ಟ್ರೆಡ್ ಮಿಲ್ಲು ಎಲ್ಲ ಇಲ್ಲಿ ಇಟ್ಕೋಬೋದು. ಯಾಕಂದರೆ ಮೇಲ್ಗಡೆ ಮಳೆ ಬರಲ್ಲ, ಬಿಸಿಲು ಬೀಳಲ್ಲ, ಆರಾಮಾಗಿ ಈ ಸೈಡಲ್ಲಿ ನೀವು ಅವೆಲ್ಲ ಹಾಕ್ಕೋಬೋದು. ಬೆಳಗಾಗಿದ್ದು ಯೋಗ ಮಾಡ್ತೀರಾ, ಇದು ಸೂರ್ಯ ಉಗಮವಾಗುವಂತಹ ಫೇಸಿಂಗು, ಇದು ದಿಸ್ ಇಸ್ ಈಸ್ಟ್ ಫೇಸಿಂಗು. ಇಲ್ಲಿಂದ ಸೂರ್ಯ ಉಗಮ ಆಗ್ತಾನೆ, ನೀವು ಇಲ್ಲಿಗೆ ಡೈರೆಕ್ಟ್ ಸೂರ್ಯನ ಕಿರಣಗಳು ಇಲ್ಲೇ ಬೀಳುತ್ತೆ. ಸೊ ನಿಮಗೆ ಡೈರೆಕ್ಟಾಗಿ ಇಲ್ಲೇ ಬೆಳಗ್ಗೆ ಯೋಗಾಸನ ಮಾಡಲಿಕ್ಕೆ ಅಥವಾ ಯಾವುದೇ ಥರ ಮಕ್ಕಳಿದ್ರೆ ಮನೇಲಿ ಕೂತ್ಕೊಂಡು ಬೆಳಗಾಗೆದ್ದು ಓದಲಿಕ್ಕೆ ಭಾಳ ಚೆನ್ನಾಗಿರುವಂತಹ ಜಾಗನ, ಸ್ಪೇಸ್ನ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನು, ಡಿಶ್ ವಾಷರ್ ಎರಡಕ್ಕೂ ಅವಕಾಶ ಮಾಡಿದ್ದಾರೆ. ನೀವು ವಾಷಿಂಗ್ ಮಿಷಿನ್ ಇಟ್ಕೋತೀರಾ ಇಟ್ಕೊಳ್ಳಿ, ಡಿಶ್ ವಾಷರ್ ಇಟ್ಕೋತೀರಾ ಇಟ್ಕೊಳ್ಳಿ, ಎರಡನ್ನೂ ಅಷ್ಟು ಈಸಿಯಾಗಿ ಅಕಾಮಿಡೇಟ್ ಮಾಡುತ್ತಿಲ್ಲಿ. ಇಲ್ಲೇ ಬಟ್ಟೆ ಒಗೆದು ಇಲ್ಲೇ ಒಣಗಾಕೊಡ್ಲಿಕ್ಕೆ ಟೀ ಬಾರ್ ಕೊಟ್ಟಿದ್ದಾರೆ. ನೋಡಿ ಇದೇನಂತಾರೆ, ಟೀ ರಾಡ್ ಕೊಟ್ಟಿದ್ದಾರೆ. ಇಲ್ಲೇ ತಂತಿಗಳು ಒಣಗಾಕೊಳ್ಳಿ. ಇಲ್ಲೂ ಅಷ್ಟೇ ನೋಡಿ, ಕೂತ್ಕೊಂಡು ಬಟ್ಟೆನ ಕೈಯಲ್ಲಿ ಒಗಿಬೇಕಾ, ನಮ್ಗೆ ಅವಕಾಶ ಬೇಕು ಇಲ್ಲಿ ಕೈಯಲ್ಲಿ ಒಗಿಲಿಕ್ಕೆ ಅಂದರೆ ನೋಡಿ ಇಲ್ಲೇ ಒಗಿರಿ. ಇಲ್ಲೇ ಟ್ಯಾಪು ಕೊಟ್ಟಿದ್ದಾರೆ ವಾಟರ್ಗೆ. ಈ ಮೆಟ್ಲು ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕು, ಸೋಲಾರು ಸರ್ವಿಸ್ಗೆ ಅಥವಾ ಓವರ್ ಹೆಡ್ ಟ್ಯಾಂಕ್ನ ನಾವು ಕ್ಲೀನ್ ಮಾಡಬೇಕು, ಇಲ್ಲ ಓವರ್ ಹೆಡ್ ಟ್ಯಾಂಕ್ ಸೋಲಾರ್ಗೆ ನಾವು ಏನದು ಸರ್ವಿಸಿಂಗ್ ಮಾಡಿಸ್ಬೇಕು ಅಂತ ಇರೋದಕ್ಕೆ ಇದು ಅದಕ್ಕೋಸ್ಕರ ಕೊಟ್ಟಿರುವಂಥದ್ದು. ಸೊ ದಿಸ್ ಕಂಪ್ಲೀಟ್ಸ್ ದಿ ಟೂರ್ ಆಫ್ ದಿಸ್ ಹೌಸ್. ನಾನು ಮೈಸೂರಿಂದ ಸುಪ್ರೀತ್ ಅನಂತ ಸ್ವಾಮಿ ನಿಮಗೊಂದು ಬ್ರ್ಯಾಂಡ್ ನ್ಯೂ ಮನೆ 1450 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರುವಂಥದ್ದು. ಸರಿ 36 ಚದರ ಟೋಟಲ್ ಬಿಲ್ಟಪ್ ಏರಿಯಾ. ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮು, ಮೇಲ್ಗಡೆ 4 ಬೆಡ್ರೂಮು, ಎಲ್ಲ ಫರ್ನಿಷಿಂಗ್ ಇರುವಂಥದ್ದು. ನೀವು ಬಂದು ಬರೀ
ನಿಮಗೆ ಬೇಕಾಗಿರುವಂಥದ್ದು ಏನೋ ಒಂದೆರಡು ಕಾಟು ಅಷ್ಟೇ. ಇನ್ನು ಮಿಕ್ಕಿದ ಚೇರು, ಸೋಫಾ, ಫರ್ನಿಚರ್ ಎಲ್ಲ ಇಲ್ಲಿದೆ. ಓವರ್ ಟ್ಯಾಂಕು, ಸೋಲಾರು, ಪ್ರತಿಯೊಂದು ಇದೆ. ಇನ್ನೇನು ಪೆಂಡಿಂಗ್ ವರ್ಕ್ ಇದೆ, ಮಾಡ್ಕೋಬೇಕು. ನಾವಲ್ಲಿ ರಾಡ್ ಹಾಕಬೇಕು, ಇದು ಹಾಕಬೇಕು, ಅದು ಹಾಕ್ಬೇಕು, ಎಲ್ಲ ನೀವು ಕರ್ಟನ್ ರಾಡ್ಸ್ಗಳು ಹಾಕ್ಕೋಬೇಕು ನಿಮ್ಮ ಟೇಸ್ಟಿಗೆ, ನಿಮ್ಮ ಚಾಯ್ಸಿಗೆ ತಕ್ಕಂತೆ ಅನ್ನೋದು ಬಿಟ್ಟರೆ ಬೇರೆ ಇನ್ನು ಯಾವುದೇ ತರಹದ ಪೆಂಡಿಂಗ್ ವರ್ಕ್ಗಳು ಇಲ್ಲ. ಎಲ್ಲಿದೆ ಈ ಮನೆ ಅಂತ ಇನ್ನೊಂದು ಸರಿ ಜಸ್ಟ್ ಫಾರ್ ದ ರೀಕ್ಯಾಪ್ ಆಫ್ ದಿಸ್. ಮೈಸೂರು ಆಂದೋಲನ ಸರ್ಕಲ್. ಮೈಸೂರನ್ನ ನೀವು ಗೂಗಲಲ್ಲಿ ಚೆಕ್ ಮಾಡಿ ಆಂದೋಲನ ಸರ್ಕಲ್ ಇದೆ ಅಂತ ಲೊಕೇಶನ್ ತೋರಿಸಿದೆ. ಅದರಿಂದ ಜಸ್ಟ್ 200 to 300 ಮೀಟರ್ಸ್ ಒಳಗೆ ಇರುವಂಥದ್ದು. ದಟ್ಟಗಳ್ಳಿಗೂ ಮುಂಚೆ, ನೀವು ದಟ್ಟಗಳ್ಳಿ ತನಕ ರಿಂಗ್ ರೋಡ್ ಮುಂಚೆ ಇರುವಂತಹ ಒಂದು ಮೂಢ ಅನುಮೋದಿತ ಖಾಸಗಿ ಬಡಾವಣೆ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ಈಸ್ಟ್ ಫೇಸಿಂಗು, ಪಾರ್ಕ್ ಇದೆ ಪಕ್ಕದಲ್ಲಿ, ಸುಸಜ್ಜಿತವಾಗಿರುವಂತಹ ಮನೆ. ಅದಕ್ಕಿಂತ ಹೆಚ್ಚಾಗೇನು ಅಂತಂದರೆ ಇದನ್ನು ಕಟ್ಟಿರುವಂಥವರು ಮಾರೋ ಉದ್ದೇಶದಿಂದ ಕಟ್ಟಿರುವಂತಹ ಮನೆ ಅಲ್ಲ, ಅವರ ಸ್ವಂತ ಯೂಸ್ಗಾಗಿ ಕಟ್ಟಿರುವಂತಹ ಮನೆ. ಅಂದರೆ ತಮ್ಮ ಸ್ವಂತ ಬಳಕೆಗೆ ಕಟ್ಟಿರುವಂತಹ ಮನೆ. ಅವ್ರು ಇನ್ನೂ ಗೃಹ ಪ್ರವೇಶ ಆಗಿಲ್ಲ. ಈಗ ಜಸ್ಟ್ ಹಾರ್ಡ್ಲಿ ಅಬೌಟ್ 15 ದಿನ ಆಗಿದೆ ಈ ಮನೆ ಕಂಪ್ಲೀಟಾಗಿ. ಕಾರಣಾಂತರಗಳಿಂದಾಗಿ ಮಾರ್ತಾ ಇದ್ದಾರೆ. ಇದ್ರ ಬಗ್ಗೆ ಅಂದರೆ ಈ ವಿಡಿಯೋ ನೋಡ್ತಾ ಇದ್ದು ಸುಪ್ರೀತ್ ನಾವು ಈ ಮನೆ ನೋಡಬೇಕು, ಇದು ಲೊಕೇಶನು, ರೇಟು, ಡೀಟೇಲ್ಸು, ಸ್ಪೆಸಿಫಿಕೇಷನ್ ಇವೆಲ್ಲವಕ್ಕೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ವಾಟ್ಸ್ಆ್ಯಪ್ ಮೀ ಇನ್ ದ ಡಿಸ್ಕ್ರಿಪ್ಷನ್. ನಂಬರ್ಲಿ ಫೋನ್ ನಂಬರ್ ಇದೆ ಡಿಸ್ಕ್ರಿಪ್ಷನಲ್ಲಿ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ಸಿಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ಮೈಸೂರಿಂದ ನಾನು ಇನ್ನೊಂದು ಜಾಗ, ಇನ್ನೊಂದು ಮನೆ, ಇನ್ನೊಂದು ಸೈಟು, ಇನ್ನೊಂದು ಅಪಾರ್ಟ್ಮೆಂಟ್ ತೊಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.